ನಮಸ್ತೆ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ನಾನು ಶಿವನಂದಿನಿ. ನನ್ನ ಒಂದು ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ. ಇವತ್ತಿನ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಭಾಳ ಜನ ವೇಟಿಂಗ್ ಮಾಡ್ತಾ ಇರುವಂಥ ಒಂದು ವಿಡಿಯೋ ಇದು. ಎಲ್ರಿಗೂ ಗೊತ್ತಿರಲಿ ಏನಪ್ಪ ಅಂದರೆ, ಈ ಒಂದು ವಿಡಿಯೋ ಯಾವುದ್ರ ಮೇಲೆ ಬಿಡಿಸ್ತಾ ಇದ್ದೀನಪ್ಪ ಅಂದರೆ, ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅನ್ನೋ ಒಂದು ಹೊಸ ಚಾಪ್ಟರ್ ಮೇಲೆ, ಅಂದರೆ ಹೊಸದಾಗಿ ಇನ್ಕ್ಲೂಡ್ ಆಗಿರುವಂಥ ಆ್ಯಸ್ ಪರ್ 26 ಪ್ರಕಾರ ಇಲ್ಲಿ ಬರೀತೀನಿ ನೋಡಿ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ AS26 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ನಾವೇನು ಮಾಡ್ತೀವಿ, ಇಲ್ಲಿ ಈ ಒಂದು ಚಾಪ್ಟರ್ನ ನಾವು ತಿಳ್ಕೊಳ್ತಿದ್ವಿ. ಬನ್ನಿ ವಿದ್ಯಾರ್ಥಿಗಳು, ಹಾಗಾದರೆ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೇನು, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂದ್ರೇನು, AS26 ಅಂದ್ರೇನು, ಎಲ್ಲನೂ ಒಂದೊಂದಾಗಿ ತಿಳಿಯೋಣ. ನಿಮಗೆ ಗೊತ್ತಿರಲಿ ಈ ಚಾಪ್ಟರ್ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಮತ್ತು ಯಾವ ಥರ ಕೇಳ್ತಾರೆ, ಥಿಯರಿ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಪ್ರಾಕ್ಟಿಕಲ್ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಇದನ್ನು ನೋಡ್ಕೊಬಿಡೋಣ. ಇದು ಕೂಡ ನಿಮಗೆ ಗೊತ್ತಿರಬೇಕಾದ ವಿಷಯ. ಓಕೆ, ಈ ಒಂದು ಚಾಪ್ಟರ್ಲಿ ಫಸ್ಟ್ ಎರಡು ಪಾರ್ಟ್ ಮಾಡ್ತೀನಿ. ಫಸ್ಟ್ ಪಾರ್ಟ್ ಯಾವುದಪ್ಪ ಅಂದರೆ, ಈ ಥರ ಒಂದೆರಡು ಪಾರ್ಟ್ ಮಾಡ್ತೀನಿ. ಓಕೆ, ಫಸ್ಟ್ ಪಾರ್ಟ್ ಬಂದುಬಿಟ್ಟು ಒಂದು ಥಿಯರಿ ಕಾನ್ಸೆಪ್ಟ್, ಅದೇ ರೀತಿ ಪ್ರಾಕ್ಟಿಕಲ್ ಕಾನ್ಸೆಪ್ಟ್. ಓಕೆ, ನೀವು ಫಸ್ಟು ಹಳೆ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಹೇಳ್ಕೊಡ್ತೀನಿ. ಹಳೆ ಬ್ಲೂ ಪ್ರಿಂಟ್ ಅಂದರೆ ಪ್ರತಿ ವರ್ಷ ಫೈನಾನ್ಷಿಯಲ್ ಇಯರ್ಲಿ ಆಗುವಂಥ ಒಂದು ಬ್ಲೂ ಪ್ರಿಂಟ್ ಯಾವುದಪ್ಪ ಅಂದರೆ, ಪ್ರತಿ ವರ್ಷ ಫೈನಾನ್ಷಿಯಲ್ ಬ್ಲೂ ಪ್ರಿಂಟಲ್ಲಿ 1 ಮಾರ್ಕ್ಸ್ ಕ್ವಶನ್ ಅಂತ ಕೇಳ್ತಾಯಿದ್ರು. 1 ಮಾರ್ಕ್ಸ್ ಕ್ವಶನ್ಗೆ ಒಂದು ಕೇಳ್ತಿದ್ರು. ಅದೇ ರೀತಿ 2 ಮಾರ್ಕ್ಸ್ ಕ್ವಶನ್ಗೆ ಒಂದು ಕೇಳ್ತಿದ್ರು. ಟೋಟಲ್ ಥಿಯರಿಲಿ ಬಂದುಬಿಟ್ಟು 3 ಮಾರ್ಕ್ಸಿಗೆ ಬರ್ತಾಯಿತ್ತು. ಪ್ರತಿ ವರ್ಷ ಬರುತ್ತೆ. ಬಟ್ ಕರೋನಾ ಎಫೆಕ್ಟಿಂದ ಇಲ್ಲಿ ಚೇಂಜಸ್ ಆಗಿದೆ. ಈ ವರ್ಷ ರಿವೈಸ್ಡಲ್ಲಿ ಏನು ಮಾಡ್ತಾಯಿದ್ದಾರೆ, ರಿವೈಸ್ಡ್ ಏನು ಮಾಡ್ತಿದ್ದಾರೆ, ಇಲ್ಲಿ 2 ಮಾರ್ಕ್ಸ್ ಬರಲ್ಲ, ಓನ್ಲಿ 1 ಮಾರ್ಕ್ಸ್ ಕ್ವಶನ್ ಅಷ್ಟೇ ಬರುತ್ತೆ ಥಿಯರಿಯಲ್ಲಿ. ಅದೇ ರೀತಿ ಪ್ರಾಕ್ಟಿಕಲಲ್ಲಿ ಮೊದಲು ಏನು ಮಾಡ್ತಿದ್ರಪ್ಪ ಅಂದರೆ, ಪ್ರತಿ ವರ್ಷ ಏನು ಮಾಡ್ತೀವಿ ನಾವು, ಪ್ರಾಕ್ಟಿಕಲಲ್ಲಿ 12 ಮಾರ್ಕ್ಸಿನ ಕ್ವಶನ್ ಒಂದು ಬರುತ್ತೆ, 12 ಮಾರ್ಕ್ಸಿನ ಕ್ವಶನ್ ಒಂದು ಬರುತ್ತೆ. ಬಟ್ ಈ ವರ್ಷ ಏನು ಮಾಡ್ತಿದ್ರಪ್ಪ ಅಂದರೆ, 12 ಮಾರ್ಕ್ಸ್ ಕ್ವಶನ್ 2 ಬರ್ತೈತೆ. ಅಂದರೆ ಟೋಟಲ್ ಎಷ್ಟು ಮಾರ್ಕ್ಸ್ ಆಯಿತು, 24 ಮಾರ್ಕ್ಸ್. ಇದು ರಿವೈಸ್ಡ್ ಅಂದ್ರೇನು, 6 ಮಂತಿಗೆ ಮಾತ್ರ ಇರುತ್ತೆ. ಅಂದರೆ ಏನು ಕ್ಲಾಸಸ್ ಸ್ಟಾರ್ಟ್ ಮಾಡಿದಾರಲ್ಲ, DDPO ಅವರು ಏನು ಕ್ಲಾಸಸ್ ಸ್ಟಾರ್ಟ್ ಮಾಡಿದಾರಲ್ಲ ಅವರಲ್ಲಿ 24 ಮಾರ್ಕ್ಸನ್ನ ತೊಗೊಳ್ತಿದ್ದಾರೆ. ಈ ವರ್ಷ ಏನಿದು AS26 ಅಂತ ಹೊಸ ಒಂದು ಮೆಥಡ್ ಬಂದಿದೆಯಲ್ಲ ಈ ವರ್ಷ, ಏನಾಗ್ತಾಯಿದೆ ಅಂದರೆ 24 ಮಾರ್ಕ್ಸಿಗೆ ಮತ್ತು 1 ಮಾರ್ಕ್ಸಿಗೆ ಟೋಟಲ್ ಈ ಚಾಪ್ಟರ್ ಮೇಲೆ 25 ಮಾರ್ಕ್ಸ್ ಕೇಳ್ತಾ ಇದ್ದಾರೆ. ಯಾವಾಗ ಇದು, ಯಾವ ಇಯರಪ್ಪ ಅಂದರೆ ಇದು 2021 ಎಕ್ಸಾಮಿನೇಷನ್ಗೆ. ಬಟ್ ಮುಂದಿನ ವರ್ಷ 2022ಕ್ಕೆ ಎಷ್ಟು ಕೇಳ್ತಾರಪ್ಪ ಅಂದರೆ, 2022ಕ್ಕೆ ಮತ್ತೆ ಸೇಮ್ 1 ಮತ್ತು 2 ಟೋಟಲ್ 3 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಟೋಟಲ್ ಎಷ್ಟು ಕೇಳ್ತಾರಪ್ಪ ಅಂದರೆ 15 ಮಾರ್ಕ್ಸ್ ಕೇಳ್ತಾರೆ. ಈ ವರ್ಷ ಮಾತ್ರ ಏನು ಮಾಡ್ತಾಯಿದ್ದಾರಪ್ಪ ಅಂದರೆ 25 ಮಾರ್ಕ್ಸ್, ಯಾಕಂದರೆ ಇಲ್ಲಿ ರೆಡ್ಯೂಸ್ಡ್ ಆಗಿದೆ. ಆ ಕಾರಣಕ್ಕಾಗಿ 25 ಮಾರ್ಕ್ಸ್ ಕೇಳ್ತಾರೆ. ಈ ಚಾಪ್ಟ್ರಲ್ಲಿ ಈ ವರ್ಷ 25 ವರ್ಷ ಕೇಳ್ತಾರೆ. ಮುಂದಿನ ವರ್ಷ 2022ಕ್ಕೆ 15 ಮಾರ್ಕ್ಸನ್ನು ಕೇಳ್ತಾರೆ. ಯಾಕೆಂದರೆ ಆವಾಗ ಮತ್ತೆ ಕಾಲೇಜುಗಳು ಸ್ಟಾರ್ಟ್ ಆಗಿರುತ್ತೆ. ಇದು ನಿಮಗೆ ಗೊತ್ತಿರಲಿ. ಇಷ್ಟೆಲ್ಲ ತಿಳ್ಕೊಂಡ್ವಿ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ನಾವು ಇವಾಗ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಏನು, ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್ ಅಂದರೆ ಏನು, ಯಾಕಿರುತ್ತೆ, ಹೇಗಿರುತ್ತೆ, ರೀಕಾನ್ಸ್ಟಿಟ್ಯೂಷನ್ ಅಂದರೆ ಏನು, ಮತ್ತು ನ್ಯೂ ಪಾರ್ಟ್ನರ್ ಯಾಕೆ ಬರ್ತಾನೆ, ಅವ್ನು ಬರೋದ್ರಿಂದ ಏನೇನಾಗುತ್ತೆ, ಸ್ವಲ್ಪ ಥಿಯರಿ ನೋಡ್ಕೊಂಡು ಆಮೇಲೆ ಮುಂದೆ ಪ್ರಾಕ್ಟಿಕಲ್ ಸಾಲ್ವ್ ಮಾಡೋಣ ಆ್ಯಸ್ ಪರ್ 26 ಪ್ರಕಾರ. ಓಕೆ, ಫಸ್ಟಿಗೆ ನಾವು ಥಿಯರಿ ಕಾನ್ಸೆಪ್ಟ್ ನೋಡೋಣ. ಥಿಯರಿ ಕಾನ್ಸೆಪ್ಟಲ್ಲಿ ಏನೇನಿರುತ್ತೆ ಏನೇನಿರಲ್ಲ ನೋಡೋಣ. ಥಿಯರಿ ಕಾನ್ಸೆಪ್ಟಲ್ಲಿ ಫಸ್ಟ್ ಬಂದು ಇಂಟ್ರೊಡಕ್ಷನ್. ಹಾಗಾದರೆ ಬನ್ನಿ, ಇಂಟ್ರೊಡಕ್ಷನ್ ಬರೀತೀನಿ, ನೀವು ಕೂಡ ಬರ್ಕೊಳ್ಳಿ, ಇಂಪಾರ್ಟೆಂಟ್ ಇರುತ್ತೆ. ಇಂಟ್ರೊಡಕ್ಷನ್ ಅರ್ಥ ಮಾಡ್ಕೊಳ್ಳೋದು, ಬೇಸಿಕ್ ಅಂಡರ್ಸ್ಟ್ಯಾಂಡ್ ಆದರೆ ನಿಮಗೆ ಪ್ರಾಬ್ಲಮ್ ಕೂಡ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆದ ಕಾರಣ ನೀವು ಕೂಡ ಇಂಟ್ರೊಡಕ್ಷನ್ ಅರ್ಥ ಮಾಡ್ಕೊಳ್ಳಿ. ಓಕೆ ವಿದ್ಯಾರ್ಥಿಗಳೇ, ಒಂದು ಇಂಟ್ರೊಡಕ್ಷನ್ನ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೋಡಿ ಏನು ಕೊಟ್ಟಿದ್ದಾರೆ, ಅಕಾರ್ಡಿಂಗ್ ಟು ಸೆಕ್ಷನ್ 31 ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932. ಆಲ್ರೆಡಿ ಸೆಕೆಂಡ್ ಚಾಪ್ಟರ್ಲಿ ಇದನ್ನೆಲ್ಲ ನೀವು ನೋಡಿರ್ತೀರಾ. 1932 ಅಂದ್ರೇನು, ಪಾರ್ಟ್ನರ್ಶಿಪ್ ಅಂದ್ರೇನು, ಯಾವ ಥರ ಇರುತ್ತೆ, ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೇನು, ಎಲ್ಲರೂ ನಿಮಗೆ ಗೊತ್ತಿರುತ್ತೆ. ಈ ಥರ್ಡ್ ಚಾಪ್ಟರ್ ನೀವು ಕಲಿಯೋದಕ್ಕಿಂತ ಮುಂಚೆ ಫಸ್ಟು ಸೆಕೆಂಡ್ ಚಾಪ್ಟರ್ ನೋಡ್ಕೊಂಡ್ಬಂದರೆ ಒಳ್ಳೆಯದು. ಯಾಕೆ ನೋಡ್ಕೊಂಬರ್ಬೇಕಂದ್ರೆ, ಈ ಥರ್ಡ್ ಚಾಪ್ಟ್ರು ಸೆಕೆಂಡ್ ಚಾಪ್ಟರ್ದು ಒಂದು ಏನು ಬೇಸಿಕ್ ಇರುತ್ತಲ್ಲ ಅದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ. ಎನಿ ಎಲಿಜಿಬಲ್ ಪರ್ಸನ್ ಕ್ಯಾನ್ ಅಡ್ಮಿಟೆಡ್ ಇನ್ ಟು ದಿ ಪಾರ್ಟ್ನರ್ಶಿಪ್ ವಿತ್ ದಿ ಕನ್ಸೆಂಟ್ ಆಫ್ ಆಲ್ ಪಾರ್ಟ್ನರ್ಸ್ or unless provided in the partnership deed.
ಎನಿ ಎಲಿಜಿಬಲ್ ಆಗಿರುವಂಥ ಒಬ್ಬ ಪರ್ಸನ್ ಒಂದು ಪಾರ್ಟ್ನರ್ಶಿಪ್ ಫರ್ಮ್ಗೆ ಬರಬೇಕಾದ್ರೆ ಏನು ಬೇಕು? ಕನ್ಸೆಂಟ್ ಬೇಕು. ಯಾರ್ದು? ಆಲ್ ಪಾರ್ಟ್ನರ್ಸ್. ಕನ್ಸೆಂಟ್ ಅಂದರೆ ಒಪ್ಪಿಗೆ ಬೇಕು. ಎಲ್ಲ ಪಾರ್ಟ್ನರ್ಸ್ ಒಪ್ಪಿಗೆ ಪಡೆದಾಗ ಆ ವ್ಯಕ್ತಿ ಈ ಒಂದು ಬಿಸ್ನೆಸ್ಸಲ್ಲಿ ಬರ್ಬೋದು. ಓಕೆ, ಅದೇ ರೀತಿ ಅನ್ಲೆಸ್ ಪ್ರೊವೈಡೆಡ್ ಇನ್ ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಬರೆದಿದ್ರೆ, ಹೊಸ ವ್ಯಕ್ತಿನ ನಾವು ಜಾಯಿನ್ ಮಾಡಿಸ್ಕೋಬೋದು ಅಂತ ಏನಾದರೂ ಇನ್ಫಾರ್ಮೇಷನ್ ಬರೆದಿದ್ರೆ ಅಲ್ಲಿ ಕೂಡ ಜಾಯಿನ್ ಮಾಡ್ಕೋಬೋದು. ಸೊ ಹಾಗಾಗಿ ಹೆಡ್ಡಿಂಗ್ ಕೊಡಿದರೆ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಆರ್ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್. ಸೊ ಇದ್ರ ಬಗ್ಗೆನೇ ಡೀಟೇಲ್ಸ್ ಇವಾಗ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ಕೊಡ್ತೀನಿ. ಓಕೆ, ಸೊ ನೋಡಿ, ಇಲ್ಲಿ 3 ಜನ ವ್ಯಕ್ತಿಗಳಿದ್ದಾರೆ. ಓಕೆ, 3 ಜನ ವ್ಯಕ್ತಿಗಳಿದ್ದಾರೆ. ಇಲ್ಲಿ ಎ ಆ್ಯಂಡ್ ಬಿ ಆ್ಯಂಡ್ ಸಿ, ಹೌದಾ? ಇವರ ರೇಷಿಯೋ ಕೂಡ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ 5:3:2 ಮತ್ತು 2, 5:3:2 ತಿಳ್ಕೊಳ್ಳಿ. 2018ರಲ್ಲಿ ಏನಾಗ್ತಾಯಿದೆ, ಇವರಿಗೆ 1 ಲಕ್ಷ ರೂಪಾಯಿ, ಎಷ್ಟು? 1 ಲ್ಯಾಕ್ ರುಪೀಸ್ ಪ್ರಾಫಿಟ್ ಆಗಿದೆ. ಎಷ್ಟಾಗಿದೆ? 1 ಲ್ಯಾಕ್ ರುಪೀಸ್ ಪ್ರಾಫಿಟ್ ಆಗಿದೆ. ಸೊ ವಿದ್ಯಾರ್ಥಿಗಳೇ, ಹಾಗಾದರೆ ಎಗೆ ಎಷ್ಟು ಬರುತ್ತೆ, ಬಿಗೆ ಎಷ್ಟು ಬರುತ್ತೆ ಮತ್ತು ಸಿಗೆ ಎಷ್ಟು ನಾವು ಕೊಡಬೇಕು ಅಂತ ನೀವು ಡಿಸ್ಕಷನ್ ಮಾಡ್ತಾಯಿದ್ದೀರಾ. ಸೊ ನೀವು ಕೂಡ ಕ್ಯಾಲ್ಕುಲೇಷನ್ ಮಾಡಿ ಎಗೆ ಎಷ್ಟು ಬರ್ಬೋದು. ಫಾರ್ ಎಕ್ಸಾಂಪಲ್ ಎ = 1 ಲಕ್ಷದಲ್ಲಿ ಎಷ್ಟು ಸಿಗುತ್ತೆ? 1 ಲ್ಯಾಕ್ ಇಂಟು ಎಷ್ಟಿದೆ? ಒಂದು ಎ ಭಾಗ 5 ಇದೆ. 5 ಡಿವೈಡೆಡ್ ಬೈ ಟೋಟಲ್ ಮಾಡಬೇಕು. 5 + 3 + 2 ಡಿವೈಡೆಡ್ ಬೈ 10 ಮಾಡಿದರೆ ಎಷ್ಟು ಬರುತ್ತೆ? 1 ಆಯಿತು. ಅದೇ ರೀತಿ ಬಿ = 1 ಲ್ಯಾಕ್ ಇಂಟು 3 ಇದೆ, 3 ಡಿವೈಡೆಡ್ ಬೈ 10 ಬರುತ್ತೆ. ಅದೇ ರೀತಿ ಒಂದು 2 ಇದೆ. ಸೊ ಅದಕ್ಕೆ ಸಿ = 1 ಲ್ಯಾಕ್ ಇಂಟು 2 ಡಿವೈಡೆಡ್ ಬೈ 10 ಮಾಡಿ. ಸೊ ಎಷ್ಟು ಬರುತ್ತೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಕ್ಯಾಲ್ಕುಲೇಷನ್ ಮಾಡಿ. ಹಾಗಾದರೆ ಸೊ ಒಬ್ಬರು ಬಂದುಬಿಟ್ಟು 50,000 ಬರುತ್ತೆ ಆನ್ಸರ್. ಸೊ ಹೇಗೆ 1 ಲ್ಯಾಕಲ್ಲಿ 50,000, ಯಾಕಂದರೆ 5% ಇದೆ, 5 ಸೊ ಅದನ್ನು ನಾವು ಕೊಡಬೇಕು. ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಸೊ ಈಗ 30,000 ಬರುತ್ತೆ. ಆಮೇಲೆ ಇದು 20,000 ಅಂತೆ. ಸೊ ಇದಕ್ಕೇನೈತಿ ನಾವು ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ ಏನಂತೀವಿ? ಇಲ್ಲಿ ಮಾಡಿರುವಂಥ 3 ಅಕೌಂಟಿಗೆ ಎಷ್ಟಾಗುತ್ತೆ? 1 ಲ್ಯಾಕ್ ಆಗುತ್ತೆ. ಸೇಮ್ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ಅವರ ಒಂದು ರೇಷಿಯೋಗಳ ಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಈ ರೇಷಿಯೋ ಅನಾಲಿಸಿಸ್ನ ಎಲ್ಲಿ ಕಲಿತೀವಪ್ಪ ಅಂದರೆ, ರೇಷಿಯೋ ಅನಾಲಿಸಿಸ್ ಅಲ್ಲ, ರೇಷಿಯೋ ಬಗ್ಗೆ ಕ್ಯಾಲ್ಕುಲೇಷನ್ ಎಲ್ಲಿ ಮಾಡ್ತೀವಿ ಅಂದರೆ ಫಸ್ಟ್ ಚಾಪ್ಟ್ರಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಅದೇ ರೀತಿ ಇಲ್ಲೇ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ ಮುಂದೆ ಸೆಕೆಂಡ್ ಚಾಪ್ಟ್ರಲ್ಲಿ. ಆಮೇಲೆ ಥರ್ಡ್ ಚಾಪ್ಟ್ರಲ್ಲಿ ಕೂಡ ಸ್ವಲ್ಪ ಇರುತ್ತೆ. ಸೊ ಇಷ್ಟು ನಿಮ್ಗೆ ಗೊತ್ತಿರಲಿ. ಸೊ 1 ಲ್ಯಾಕಲ್ಲಿ 3 ಜನಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ವಿ 1 ಲ್ಯಾಕ್. ಇದು ಒಂದು ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಲಿ. ಇವಾಗ ಏನಾಗ್ತಾ ಇದೆ? ಸೊ ಇವಾಗ ಏನಾಗ್ತಾ ಇದೆಯಪ್ಪ ಅಂದರೆ, ಇಲ್ಲಿ ಹೊಸ ವ್ಯಕ್ತಿ ಇದ್ದಾನೆ, ಇವನು ಡಿ. ಯಾರು? ಡಿ ಅನ್ನೋನು ಈ ಒಂದು ಫರ್ಮ್ಗೆ ಬರ್ತಾ ಇದ್ದಾನೆ, ಎಂಟ್ರ್ ಕೊಡ್ತಾ ಇದ್ದಾನೆ. ನಾನು ನಿಮ್ಮ ಒಂದು ಫರ್ಮ್ಗೆ ಬರ್ತೀನಿ, ನೀವು ನಿಮ್ಮ ಫರ್ಮ್ಗೆ ಸೇರಿಸ್ಕೊಳ್ಳಿ ಅಂತ ಡಿ ಅನ್ನೋ ವ್ಯಕ್ತಿ ಇವ್ರಿಗೆ ರಿಕ್ವೆಸ್ಟ್ ಮಾಡ್ತಾನೆ. ಯಾರಿಗೆ? ಡಿ ಅನ್ನೋ ವ್ಯಕ್ತಿ ನಾನು ನಿಮ್ಮ ಫರ್ಮ್ಗೆ ಬರ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದಾನೆ. ಓಕೆ, 3 ಜನ ಸೇರಿಕೊಂಡು ಏನು ಮಾಡ್ತಾರೆ? ಯೋಚನೆ ಮಾಡ್ತಾರೆ, ಡಿ ಅನ್ನೋನ್ನ ನಾವು ಕರ್ಕೋಬೇಕಾ ಬೇಡವಾ? ಕನ್ಸೆಂಟ್. ಯಾರು ಕನ್ಸೆಂಟ್ ಕೊಡ್ತಾರೆ? ಆಲ್ ಪಾರ್ಟ್ನರ್ಸ್ ಏನಾದರೂ ಒಪ್ಪಿಗೆ ಕೊಟ್ಟರೆ ಈ ವ್ಯಕ್ತಿ ಏನಾಗ್ತಾನೆ, ಇಲ್ಲಿ ಬಂದು ಜಾಯ್ನ್ ಆಗ್ತಾನೆ. ಕನ್ಸೆಂಟ್ ಆಲ್ ಪಾರ್ಟ್ನರ್ಸ್ ವಿತ್ ದಿ ಕನ್ಸೆಂಟ್ ಆಫ್ ಆಲ್ ಪಾರ್ಟ್ನರ್. ಎಲ್ಲ ಪಾರ್ಟ್ನರ್ಸ ಒಪ್ಪಿಗೆ ಪ್ರಕಾರ ಈ ಡಿ ಅನ್ನೋ ವ್ಯಕ್ತಿ ಇಲ್ಲಿ ಬಂದರೆ ಇದಕ್ಕೆ ನಾವು ಏನಂತೀವಿ? ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್. ಓಕೆ, ಆ ವ್ಯಕ್ತಿ ಬಂದ ತಕ್ಷಣ ಬರಬೇಕಾದ್ರೆ ಏನೇನು ತರಬಹುದು, ಅಥವಾ ಅವ್ನು ಬಂದ ತಕ್ಷಣ ಏನಾಗುತ್ತೆ, ಮತ್ತು ಅವ್ನು ಯಾಕೆ ಕರ್ಕೋಬೇಕು ನಾವು? ಸೊ 3 ಜನ ಇದ್ರಲ್ಲ, ಇವರೇ 3 ಜನ ಬಿಸ್ನೆಸ್ ಮಾಡ್ಕೊತ ಹೋಗ್ಬೋದಿತ್ತು. ಬಟ್ ಅವ್ನು ಬರೋದ್ರಿಂದ ಇವ್ರಿಗೇನು ಲಾಭ? ಸೊ ಯಾವುದೇ ವ್ಯಕ್ತಿ ಒಂದು ಬಿಸ್ನೆಸ್ಗೆ ಬರ್ತಾ ಇದ್ದಾನೆ ಅಂದರೆ ಸೊ ಅವನಿಂದ ಏನಾದರೂ ಪ್ರಾಫಿಟ್ ಇರುತ್ತೆ. ಯಾವುದೇ ವ್ಯಕ್ತಿ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅವರಿಂದ ಏನಾದರೂ ಪ್ರಾಫಿಟ್ ಇರುತ್ತೆ. ಆಗಾದ ಕಾರಣ ಅವ್ರನ್ನ ಇಲ್ಲಿ ಅಡ್ಮಿಷನ್ ಮಾಡ್ಕೊಳ್ತೀವಿ. ಓಕೆ, ಡಿ ಅನ್ನೋ ವ್ಯಕ್ತಿ ಇಲ್ಲಿ ಬಂದ. ಸೊ ಅವನಿಗೂ ಕೂಡ ಒಂದು ಏನು ಕೊಡಬೇಕು? ರೇಷಿಯೋ ಕೊಡಬೇಕು. ಸೊ 1 ಲ್ಯಾಕ್ ಪ್ರಾಫಿಟ್ ಅಂದರೆ ಅವನಿಗೂ ಕೂಡ ಪ್ರಾಫಿಟಲ್ಲಿ ಕೆಲವೊಂದಿಷ್ಟು ಭಾಗ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ ಈಗ ಏನು ಮಾಡ್ತಿದ್ದೀನಿ? ಅವನಿಗೂ ಕೂಡ ಒಂದು ಭಾಗ ಕೊಡ್ತಾಯಿದ್ದೀನಿ. ಓಕೆ, ಅವನಿಗೂ ಕೂಡ ಒಂದು ಭಾಗ ಕೊಟ್ಟಾಗ ಈಗ ಅವ್ನು ಬಂದ ತಕ್ಷಣ ಅವನಿಗೂ ಒಂದು ಭಾಗ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಏನೋ ಒಂದು ಕೊಡ್ತೀವಿ. ಸೊ ಮೊದಲು 5:3:2 ಇತ್ತು. ಇವಾಗ ಏನಾಗುತ್ತೆಪ್ಪ ಅಂದರೆ ಹೊಸ ರೇಷೋ, ಇವಾಗ ಇದು ಓಲ್ಡ್ ರೇಷೋ ಆಯಿತು, ಇದು ಓಲ್ಡ್ ಆಯಿತು. ಈಗ ಹೊಸ ವ್ಯಕ್ತಿ ಬಂದ ತಕ್ಷಣ ಒಂದು ರೇಷೋ ಕೊಡ್ತೀನಿ. ಎಷ್ಟಪ್ಪ ಅಂದರೆ ಇಲ್ಲಿ ಕೊಡ್ತೀನಿ 4:3:2:4:3:4:3 4:3:2:4:3
4:3:2:1 ಅಂತ ಕೊಡ್ತೀನಿ. ಹೌದಾ? ಸೊ ಇವಾಗ ಏನಾಗುತ್ತೆ ಅಂದರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ಇದೇ 1 ಲಕ್ಷ ಯೂಸ್ ಮಾಡಿಕೊಂಡು ನಾವು ಇವನಿಗೆ 40,000 ಬಂತು, ಇವನಿಗೆ 30,000 ಬಂತು, ಇವನಿಗೆ ಎಷ್ಟಾಯ್ತಪ್ಪ ಅಂದರೆ 20,000 ಬಂತು. ಅದೇ ರೀತಿ ಈ ವ್ಯಕ್ತಿಗೆ ಎಷ್ಟು ಬರುತ್ತೆಪ್ಪ ಅಂದರೆ 10,000 ಬರುತ್ತೆ. ಏನಾಯಿತು ನೀವೇ ಹೇಳಿ ನೋಡೋಣ. ಸೊ ಹೊಸ ವ್ಯಕ್ತಿ ಬರ್ತಾನೆ ಅಂದರೆ ಇಲ್ಲಿ ಪ್ರಾಫಿಟ್ ಕೂಡ ಏನಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಇವನಿಗೂ ಅಮೌಂಟ್ ಕೊಡಬೇಕಾಗತ್ತೆ. ಸೊ ಇದು ಒಂದು ರೀಸನ್, ಇದು ಡಿಸ್ಅಡ್ವಾಂಟೇಜಸ್. ಸೊ ಇಷ್ಟೆಲ್ಲ ಡಿಸ್ಅಡ್ವಾಂಟೇಜ್ ಇದ್ರೂ ಏನಾಗುತ್ತಪ್ಪ ಅಂದರೆ ಈ ವ್ಯಕ್ತಿನ ಫರ್ಮ್ಗೆ ತೊಗೊಳ್ತಾರೆ. ಯಾಕೆ ತೊಗೊಳ್ತಾರೆ? ವಾಟ್ ಈಸ್ ದ ರೀಸನ್? ಸೊ ವ್ಯಕ್ತಿ ಬಂದ ತಕ್ಷಣ ಪ್ರಾಫಿಟ್ ಇಲ್ಲಿ ಏನಾಯಿತು, ರೇಷಿಯೋ ಚೇಂಜ್ ಆಯಿತು, ಡಿಸ್ಟ್ರಿಬ್ಯೂಷನ್ ಕೂಡ ಚೇಂಜ್ ಆಯಿತು. ಸೊ ಇದನ್ನೆಲ್ಲ ನಾವು ಮಾಡಬೇಕು, ಬ್ಯಾಲೆನ್ಸ್ ಶೀಟ್ನಲ್ಲಿ ಬರೀಬೇಕಾಗತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಎಲ್ಲನೂ ಮೆನ್ಷನ್ ಮಾಡಬೇಕಾದ್ರೆ ನಾವು ಹೊಸದಾಗಿ ಏನು ಮಾಡಬೇಕು, ಮತ್ತೆ ಬಿಸ್ನೆಸ್ನ ರೀಕಾನ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ, ಮರಳಿ ನಿರ್ಮಾಣ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಹೆಡ್ಡಿಂಗ್ ಏನಿದೆ, ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಯಾವಾಗ? ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್. ಹೊಸ ವ್ಯಕ್ತಿ ಬಂದ ತಕ್ಷಣ ಅವನು ಏನೇನು ತರ್ತಾನೆ, ಅವನು ಏನೇನು ತರ್ಬೋದು, ಇವನು ಬರಬೇಕಾದ್ರೆ ಅಸೆಟ್ಗಳನ್ನ ತರ್ಬೋದು, ಅದೇ ರೀತಿ ಕ್ಯಾಪಿಟಲ್ನ ತರ್ತಾನೆ, ಕ್ಯಾಪಿಟಲ್ ಏನಾಗುತ್ತೆ ತರ್ತಿರ್ತಾನೆ. ಇವನು ಬರಬೇಕಾದ್ರೆ ಫಾರ್ ಎಕ್ಸಾಂಪಲ್ 50,000 ತಿಳ್ಕೊಳ್ಳಿ, 50,000 ಕ್ಯಾಪಿಟಲ್ ತಂದ, ಒಂದು 30,000 ಗುಡ್ವಿಲ್ ತಂದ. ಓಕೆ, ಅದೇ ರೀತಿ ಏನಾದರೂ ಅಸೆಟ್ಗಳನ್ನ ತಂದ. ಸೊ ಎಲ್ಲ ತಂದಂದರೆ ಇಲ್ಲಿ ಮೊದಲಿರುವಂಥ ಅಸೆಟ್ಗಳಿಗಿಂತ ಈ ಎಲ್ಲ ಅಸೆಟ್ಗಳನ್ನ ಕೂಡಿಸಿದಾಗ ಇನ್ಕ್ರೀಸ್ ಆಯಿತು, ಕ್ಯಾಪಿಟಲ್ ಏನಾಗಬೇಕಾಯಿತು, ಇನ್ಕ್ರೀಸ್ ಆಯಿತು. ಅದೇ ರೀತಿ ಅಮೌಂಟ್ ಕೂಡ ಇನ್ಕ್ರೀಸ್ ಆಯಿತು, ಗುಡ್ವಿಲ್ ಇನ್ಕ್ರೀಸ್ ಆಯಿತು. ಸೊ ಏನಾಗುತ್ತೆ, ಈ ಥರ ಒಂದು ಪ್ರಾಫಿಟ್ ಅವರಿಗೆ ಇರುತ್ತೆ. ಯಾರಿಗೆ? ಈ ವ್ಯಕ್ತಿಗಳಿಗೆ. ಬಿಸ್ನೆಸ್ ಬೆಳೀತು, ಬಿಸ್ನೆಸ್ಸಲ್ಲಿ ಮ್ಯಾನೇಜ್ ಜಾಸ್ತಿ ಆಯಿತು. ಸೊ ಇಷ್ಟೆಲ್ಲ ಆನ್ಸರ್ ಇರುತ್ತೆ ಇಲ್ಲಿ. ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ಹೊಸ ವ್ಯಕ್ತಿ ಬರ್ತಾ ಇದ್ದಾನೆ ಅಂದರೆ ಏನೇನು ತರ್ಬೋದು, ಮತ್ತು ಈ ಒಂದು ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್ನ ನಾವು ತೊಗೋಬೇಕಾದ್ರೆ ಏನು ರೀಸನ್ ಇರುತ್ತೆ. ಸೊ ಆ ರೀಸನ್ಗಳನ್ನ ಸ್ವಲ್ಪ ನೋಡ್ಕೊಳ್ಳೋಣ. ಸೊ ಫಸ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯಿತು ಥಿಯರಿ ಕಾನ್ಸೆಪ್ಟ್. ಇಂಟ್ರೊಡಕ್ಷನ್. ಸೆಕ್ಷನ್ 31 ಪ್ರಕಾರ ಎನಿ ಎಲಿಜಿಬಲ್ ಪರ್ಸನ್ನ, ಅಂದರೆ ಇವನು ಬರೋವಂಥ ಪಾರ್ಟ್ನರ್ಸ್ ಹೆಂಗಿರಬೇಕು, ಇಲ್ಲಿ ಬಂದು ಕೆಲಸ ಮಾಡೋ ಥರ ಇರಬೇಕು, ಇವನಿಗೆಲ್ಲ ಗೊತ್ತಿರಬೇಕು, ಬಿಸ್ನೆಸ್ ಐಡಿಯಾಸ್ ಗೊತ್ತಿರಬೇಕು, ಮತ್ತು ಯಾವುದೇ ರೀತಿಯ ದಿವಾಳಿ ಕೂಡ ಆಗಿರಬಾರ್ದು, ಸಾಲಗಾರ ಆಗಿರಬಾರ್ದು, ಒಳ್ಳೆಯ ವ್ಯಕ್ತಿ ಇರಬೇಕು, ಸಮಾಜದಲ್ಲಿ ಚೆನ್ನಾಗಿ ಹೆಸರಿರಬೇಕು. ಇಂಥವ್ನು ಮಾತ್ರ ಈ ಬಿಸ್ನೆಸ್ಗೆ ತೊಗೋತಾರೆ. ಎನಿ ಎಲಿಜಿಬಲ್ ಪರ್ಸನ್. ಓಕೆ, ಸೊ ಇಷ್ಟೆಲ್ಲ ಗೊತ್ತಾಯ್ತಲ್ಲ. ಸೊ ಹಾಗಾದರೆ ಸ್ವಲ್ಪ ಮೀನಿಂಗ್ ನೋಡೋಣ. ಮೀನಿಂಗ್ ಏನೇನು ಕೊಡ್ತಾರೆ ಅದನ್ನು ನೋಡೋಣ. ಸೊ ನೋಡಿ ವಿದ್ಯಾರ್ಥಿಗಳೇ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಸ್ ಮೀನಿಂಗ್ ಕೇಳಿದರೆ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಸ್ ಎಫರ್ಸ್ ಟು ಟೇಕಿಂಗ್ ಎ ಪರ್ಸನ್ ಇನ್ ಟು ದಿ ಬಿಸ್ನೆಸ್ ಆರ್ ಪಾರ್ಟ್ನರ್ಶಿಪ್ ಫರ್ಮ್ ಆ್ಯಸ್ ಎ ನ್ಯೂ ಪಾರ್ಟ್ನರ್ ಫಾರ್ ದಿ ಬೆನಿಫಿಟ್ ಆಫ್ ದಿ ಫರ್ಮ್. ಏನಂತ ಹೇಳ್ತಾರೆ, ಒಬ್ಬ ಹೊಸ ವ್ಯಕ್ತಿನ ಇಲ್ಲಿ ತಗೊಳ್ಳೋದು, ಟೇಕಿಂಗ್ ಎ ಪರ್ಸನ್ ಇನ್ ಟು ದಿ ಬಿಸ್ನೆಸ್, ಒಬ್ಬ ವ್ಯಕ್ತಿನ ಬಿಸ್ನೆಸ್ಸಲ್ಲಿ ನ್ಯೂ ಪಾರ್ಟ್ನರ್ ಆಗಿ ತಗೊಳ್ಳೋದು. ಯಾವ ಕಾರಣಕ್ಕಾಗಿ? ದ ಬೆನಿಫಿಟ್ ಆಫ್ ದಿ ಫರ್ಮ್ಗೋಸ್ಕರ ತೊಗೋಬೇಕಾಗುತ್ತೆ. ಇಷ್ಟು ಮೀನಿಂಗ್ಗೆ ನಾವೇನು ಮಾಡ್ತೀವಿ, ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಇದೆ. ಸಿಂಪಲ್ ಇದೆ, ಇಷ್ಟೇ ತಿಳ್ಕೊಂಬಿಡಿ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಸೊ ಇಷ್ಟೇ, ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಅಡ್ಮಿಷನ್ ಆಫ್ ಪಾರ್ಟ್ನರ್ಸ್ ಮೀನ್ಸ್ ಟೇಕಿಂಗ್ ಎ ಪರ್ಸನ್ ಇನ್ ಟು ದ ಬಿಸ್ನೆಸ್ ಬಿಕಾಸ್ ದ ಬೆನಿಫಿಟ್ ಆಫ್ ದಿ ಫರ್ಮ್, ಆ್ಯಸ್ ಎ ನ್ಯೂ ಪಾರ್ಟ್ನರ್ ಫಾರ್ ದಿ ಬೆನಿಫಿಟ್ ಆಫ್ ದಿ ಫರ್ಮ್ ಅಂತ ಕೊಟ್ಟಿರ್ತಾರೆ. ಸೊ ಹೊಸ ವ್ಯಕ್ತಿನ ತೊಗೊಳ್ತಿದ್ವಿ ಅಷ್ಟೇ. ಸೊ ತೊಗೊಳ್ತಿದ್ವಿ, ಯಾಕೆ ತೊಗೊಳ್ತಿದ್ವಿ, ವಾಟ್ ಈಸ್ ದ ರೀಸನ್ ಫಾರ್ ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ವಾಟ್ ಈಸ್ ದ ರೀಸನ್ ಫಾರ್ ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ವೈ ವಿ ಹ್ಯಾವ್ ಟು ಟೇಕಿಂಗ್ ಪರ್ಸನ್ ಟು ಬಿಸ್ನೆಸ್. ಯಾಕೆ ನಾವು ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಒಂದು ವ್ಯಕ್ತಿನ ತೊಗೋತಿದ್ವಿ, ವಾಟ್ ಈಸ್ ದ ರೀಸನ್. ಸೊ ಅದನ್ನು ಈಗ ನೆಕ್ಸ್ಟ್ ನೋಡೋಣ. ಓಕೆ ವಿದ್ಯಾರ್ಥಿಗಳೇ, ಸೊ ನೋಡಿ, ರೀಸನ್ಸ್ ಫಾರ್ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್. ಹೊಸ ವ್ಯಕ್ತಿ ಪಾರ್ಟ್ನರ್ಶಿಪ್ ಬರೋಕ್ಕೆ ಏನು ಕಾರಣಗಳು. ಸೊ ಫಸ್ಟು ಇನ್ಕ್ರೀಸ್ ಆಫ್ ದಿ ಕ್ಯಾಪಿಟಲ್ ಹೇಳಿದೆ ನಾನು. ಸೊ ಇಲ್ಲಿ ಕೆಳಗಡೆ ಹೇಳ್ಕೊಡ್ತೀನಿ. ನಂಬರ್ 1. ಸೊ ಏನಾಗುತ್ತೆ, ಇಬ್ಬರು ಜನ ವ್ಯಕ್ತಿಗಳಿದ್ದಾರೆ, ಹೌದಾ, ಇವ್ರದ್ದು ಕ್ಯಾಪಿಟಲ್ ಇದೆ 50,000, ಅದೇ ರೀತಿ ಇವನು ಕ್ಯಾಪಿಟಲ್ ಇದೆ ಒಂದು 30,000. ಓಕೆ, ಒಂದು ಸ್ಮಾಲ್ ಬಿಸ್ನೆಸ್ನ ಮಾಡ್ತಿದ್ದಾರೆ. ಸೊ ಇವ್ರಿಗೆ ಏನು ಅನಿಸುತ್ತೆ, ನಾವು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಮಾಡಬೇಕು. ಸೊ ಅದಕ್ಕಾಗಿ ಏನು ಮಾಡ್ತೀವಿ, ಯಾರ್ದೋ ವ್ಯಕ್ತಿನ ನಾವು ಇಲ್ಲಿ ತೊಗೊಳ್ಳೋಣ. ತೊಗೊಂಡ್ರೆ ಏನಾಗುತ್ತೆ, ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಒಬ್ಬ ಸಿ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ, ಈ ಒಂದು ಫರ್ಮ್ಗೆ ಬರ್ತಾನೆ. ಸೊ ಬರಬೇಕಾದ್ರೆ ಅವನೇನು ಮಾಡ್ತಾನೆ, ಅವನೊಂದು 50,000 ರೂಪಾಯಿ ಹಾಕ್ತಾನೆ. ಸೊ ಏನಾಯ್ತು, ಇಲ್ಲಿ 50,000 ಪ್ಲಸ್ 30,000 ಪ್ಲಸ್ 50,000 ಎಲ್ಲ ಕೂಡಿಸಿ 1,30,000. ಸೊ ಮೊದಲು 80,000 ಇತ್ತು. ಸೊ ಇವಾಗ 1,30,000 ಆಗ್ತಾಯಿದೆ. ಸೊ ಏನಾಯಿತು, ಕ್ಯಾಪಿಟಲ್ ಏನಾಯಿತು, ಇನ್ಕ್ರೀಸ್. ಸೊ ಕ್ಯಾಪಿಟಲನ್ನು ಇನ್ಕ್ರೀಸ್ ಮಾಡೋ ಕಾರಣಕ್ಕಾಗಿ ಒಬ್ಬ ಪಾರ್ಟ್ನರ್ಶಿಪ್ನ ಇಲ್ಲಿ ತೊಗೊಳ್ತೀವಿ. ಇದು ನಿಮಗೆ ಗೊತ್ತಿರಲಿ.
ಸೊ ಫಸ್ಟ್ ಒನ್ ಆಯಿತು. ಇನ್ನು ಸೆಕೆಂಡ್ ಒನ್ ಏನು ಕೊಡ್ತಾರೆ, ಸೆಕೆಂಡ್ ಒನ್ ಟು ಎಕ್ಸ್ಪ್ಯಾಂಡ್ ದಿ ಬಿಸ್ನೆಸ್ನ ದೊಡ್ಡ ಪ್ರಮಾಣದಲ್ಲಿ, ಇದು ಚಿಕ್ಕ ಪ್ರಮಾಣದ ಬಿಸ್ನೆಸ್ ಇತ್ತು, ಈಗ ಇವನು ಬರೋದ್ರಿಂದ ಬಿಸ್ನೆಸ್ ಆಯಿತು ಎಕ್ಸ್ಪ್ಯಾಂಡ್ ಆಗುತ್ತೆ. ಸಣ್ಣ ಪ್ರಮಾಣದ ಆಫೀಸ್ ಇತ್ತು, ಸಣ್ಣ ಪ್ರಮಾಣದ ಮಷಿನರಿಗಳಿದ್ದು, ಸಣ್ಣ ಪ್ರಮಾಣದ ವೆಹಿಕಲ್ಸ್ ಎಲ್ಲ ಅಸೆಟ್ಸ್ ಇತ್ತು. ಸೊ ಅವಾಗ ಇವನು ಬರೋದ್ರಿಂದ, ಇವನ ಐಡಿಯಾಗಳಲ್ಲಿ ಬರೋದ್ರಿಂದ ಇವನು ಏನು ಮಾಡ್ತಾನೆಪ್ಪ ಅಂದರೆ ಬಿಸ್ನೆಸ್ನ ಇನ್ನೂ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಾನೆ, ದೊಡ್ಡದು ಮಾಡ್ತಾನೆ. ದಟ್ ಈಸ್ ಎಕ್ಸ್ಪ್ಯಾಂಡ್ ದಿ ಬಿಸ್ನೆಸ್. ಟು ಇಂಪ್ರೂವ್ ದಿ ಮ್ಯಾನೇಜರಬಿಲಿಟಿ. ಫಾರ್ ಎಕ್ಸಾಂಪಲ್, ಸೊ ಬಿಸ್ನೆಸ್ ಐಡಿಯಾಸ್ಗಳು ಇವರಿಗೆ ಗೊತ್ತಿರಲಿಲ್ಲ. ಸೊ ಬಿಸ್ನೆಸ್ ಯಾವ ರೀತಿ ಮಾಡಬೇಕು, ನಾವು ಬಿಸ್ನೆಸ್ ಡೆವಲಪ್ ಯಾವ ರೀತಿ ಮಾಡಬೇಕು, ಪ್ರಾಫಿಟ್ ಯಾವ ರೀತಿ ಪಡಿಬೇಕು ಅಂತ ಇವ್ರಿಗೆ ಗೊತ್ತಿರಲಿಲ್ಲ. ಸೊ ಇವಾಗೇನಾಯಿತು, ಈ ವ್ಯಕ್ತಿ ಇಲ್ಲಿ ಬರೋದ್ರಿಂದ ಏನಾಗುತ್ತೆ, ಸೊ ಇವನ ಐಡಿಯಾಗಳು ಇವರಿಗೆ ಗೊತ್ತಾಗುತ್ತೆ. ಸೊ ಬಿಸ್ನೆಸ್ ಯಾವ ರೀತಿ ಮಾಡಬೇಕು, ಇವನ ಐಡಿಯಾಗಳು, ಇವನ ಸ್ಕಿಲ್, ಇವನು ಡೆವಲಪ್ಮೆಂಟ್ ಎಬಿಲಿಟಿ, ಸೊ ಇವ್ರ ಹತ್ರ ಇರುವಂಥ ಮೋರ್ ಐಡಿಯಾಸ್ ಏನೇನು ಇರ್ತಾವಲ್ಲ, ಸೊ ಎಲ್ಲನೂ ಇವ್ರಿಗೆ ಕೊಡೋದ್ರಿಂದ ಇವ್ರಿಗೂ ಕೂಡ ಏನಾಗುತ್ತೆ, ಮ್ಯಾನೇಜರಬಿಲಿಟಿ ಜಾಸ್ತಿ ಆಗುತ್ತೆ. ಈ ಥರ ಇದೆ ನಾವು ಮಾಡ್ಕೋಬೇಕು. ಸೊ ಒಬ್ಬ ವ್ಯಕ್ತಿ ಇಲ್ಲಿ ಬರೋದ್ರಿಂದ 3 ಜನ ಆಗೋದ್ರಿಂದ ಅವರ ಐಡಿಯಾಗಳು ಇನ್ಕ್ರೀಸ್ ಆಯಿತು. ದಟ್ ಈಸ್ ಇಂಪ್ರೂವ್ ದಿ ಮ್ಯಾನೇಜರಬಿಲಿಟಿ. ಸೊ ಇವ್ರ ಐಡಿಯಾಗಳು ಇವನಿಗೆ ಹೋಗುತ್ತೆ, ಇವನ ಐಡಿಯಾಗಳು ಇವ್ರಿಗೆ ಹೋಗುತ್ತೆ, ಇಷ್ಟೇ. ಸೊ ನೆಕ್ಸ್ಟ್ ನಂಬರ್ 4, ಟು ಇನ್ಕ್ರೀಸ್ ದಿ ಗುಡ್ ವಿಲ್ ಆಫ್ ದಿ ಫರ್ಮ್. ಓಕೆ, ಇವನೊಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಇದ್ದಾನೆ, ಒಳ್ಳೆಯ ಹೆಸರಿದೆ. ಸೊ ಒಳ್ಳೆಯ ಹೆಸರಿರುವಂಥ ವ್ಯಕ್ತಿ ಈ ಒಂದು ಕಂಪ್ನಿಗೆ ಬರ್ತಾ ಇದ್ದಾನೆ ಮೀನ್ಸ್, ಸೊ ಇಲ್ಲಿ ಕೂಡ ಇವರಿಗೆ ಅವನ ಒಂದು ಗುಡ್ ವಿಲ್ ಕೂಡ ಇವ್ರಿಗೆ ಸಿಗುತ್ತೆ. ಗುಡ್ ವಿಲ್ ಅಂದರೆ ಏನು, ವ್ಯಾಲ್ಯೂ ಆಫ್ ದಿ ನೇಮ್ ಆ್ಯಂಡ್ ಫೇಮ್ ಆಫ್ ದಿ ಕಂಪ್ನಿ ಅಂತ ಹೇಳ್ತೀವಿ. ಗುಡ್ ವಿಲ್ ಅಂದರೆ ನೇಮ್ ಆ್ಯಂಡ್ ಫೇಮ್ ಆಫ್ ದಿ ಕಂಪ್ನಿ. ಸೊ ಒಳ್ಳೆಯ ಹೆಸರು ಇವನಿಗಿತ್ತಂದರೆ ಆಟೋಮೆಟಿಕಲಿ ಬಿಸ್ನೆಸ್ ಕೂಡ ಡೆವಲಪ್ ಆಗುತ್ತೆ. ಇವನು ಒಳ್ಳೆಯ ವ್ಯಕ್ತಿ ಆಗಿರಬೇಕು, ಒಳ್ಳೆಯ ವ್ಯಕ್ತಿ ಆ ಒಂದು ಏರಿಯಾದಲ್ಲಿ ಚೆನ್ನಾಗಿರುವಂಥ ವ್ಯಕ್ತಿ ಬಿಸ್ನೆಸ್ಸಲ್ಲಿ ಬಂದಿದೆ ಅಂತ ಎಲ್ಲ ಜನಕ್ಕೆ ಗೊತ್ತಾಯ್ತು ಅಂದರೆ ಆ ಕಂಪ್ನಿ ಗುಡ್ ವಿಲ್ ಕೂಡ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್, ಟು ರೆಡ್ಯೂಸಿಂಗ್ ದಿ ಕಾಂಪಿಟೇಷನ್ ಆಫ್ ದಿ ಫರ್ಮ್. ಸೊ ಮೊದಲು ಫಾರ್ ಎಕ್ಸಾಂಪಲ್ ಇವನೊಂದು ಬಿಸ್ನೆಸ್ ಇತ್ತು, ಅದೇ ರೀತಿ ಇವ್ರದ್ದೊಂದು ಬಿಸ್ನೆಸ್ ಇತ್ತು. ಸೊ ಹೌದಾ, ಮಧ್ಯದಲ್ಲಿ ಇವ್ರಿಗೂ ಮತ್ತು ಇವನಿಗೂ ಏನಾಗ್ತಿತ್ತು, ಕಾಂಪಿಟೇಷನ್ ಆಗ್ತಿತ್ತು. ಸೊ ಕಾಂಪಿಟೇಷನ್ ಭಾಳ ಆಗ್ತಿತ್ತು. ಆದ ಕಾರಣ ಏನು ಮಾಡ್ತಿದ್ರು, ಇವರು ರೇಟ್ ಕಡಿಮೆ ಮಾಡೋದು, ಒಮ್ಮೆ ಹೆಚ್ಚಿಗೆ ಮಾಡೋದು, ಕಡಿಮೆ ಮಾಡೋದು ಆಗ್ತಾಯಿತ್ತು. ಸೊ ಇಬ್ಬರು ಜನ ಪ್ಲಸ್ ಆದರೆ, ಇಬ್ಬರು ಜನ ಸೇರಿಕೊಂಡ್ರೆ ಇಲ್ಲಿ ಯಾವುದೇ ರೀತಿ ಕಾಂಪಿಟೇಷನ್ ಇಲ್ಲ, ಬಿಸ್ನೆಸ್ ಒಂದೇ ಅನ್ನೋ ಮನೋಭಾವ ಬರುತ್ತೆ. ನಮ್ಮೇ ಬಿಸ್ನೆಸ್ ನಾವು ಕಾಂಪಿಟೇಷನ್ ಮಾಡೋದು ಬೇಡ ಅಂತ ಇವ್ರಿಗೆ ಅನಿಸುತ್ತೆ. ಸೊ ದಿಟ್ ಈಸ್ ರೆಡ್ಯೂಸಿಂಗ್ ದಿ ಕಾಂಪಿಟೇಷನ್. ಇನ್ನೂ ತುಂಬ ಇದೆ, ರೀಸನ್ಸ್ ಇನ್ನೂ ತುಂಬ ಇದೆ. ಸೊ ಸಾಕಿಷ್ಟೇ, ನಮ್ಮ ಎಕ್ಸಾಮಿಗೆ ಬರೋದಿಷ್ಟೇ. ನಾನು ಹೇಳ್ತಿರೋದು ಕರ್ನಾಟಕ ಸೆಕೆಂಡ್ PUC ಏನಿದೆಯಲ್ಲ, ಸೆಕೆಂಡ್ PUC ಸಿಲೆಬಸ್ನ ಹೇಳ್ಕೊಡ್ತಾ ಇದ್ದೀನಿ. ಎಕ್ಸಾಮಿಗೆ ಬರೋದು ಇಂಪಾರ್ಟೆಂಟ್ ಹೇಳ್ಕೊಡ್ತಾ ಇದ್ದೀನಿ. ಇದು 2 ಮಾರ್ಕ್ಸಿಗೆ ಬರುತ್ತೆ ಪ್ರತಿ ವರ್ಷ, ಬಟ್ ಈ ವರ್ಷ 2 ಮಾರ್ಕ್ಸ್ ಕೇಳಿಲ್ಲ ಬಿಕಾಸ್ ಆಫ್ ಕರೋನಾ. ಓಕೆ, ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಹಾಗಾದರೆ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಮೇನ್ ಹೆಡಿಂಗ್. ಸೊ ಅಂಡರ್ಸ್ಟ್ಯಾಂಡ್ ಆಯಿತು ಅಂದ್ಕೊಂಡಿದ್ದೀನಿ. ರೀಸನ್ಸ್ 1 ಮಾರ್ಕ್ಸ್ ಕೇಳಿದರೆ ಬರೀರಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ನೆಕ್ಸ್ಟು ಅದಕ್ಕಿಂತ ಮುಂಚೆ ಇನ್ನೊಂದು ರೀಸನ್ಸ್, ಇವರೆಲ್ಲ ಬಂದರು. ಸೊ ಈ ವ್ಯಕ್ತಿ ಈ ಬಿಸ್ನೆಸ್ಸಲ್ಲಿ ಬಂದ ತಕ್ಷಣ ಏನೇನಾಗುತ್ತೆ ಅಂತ ಹೇಳಿದೆ. ಕ್ಯಾಪಿಟಲು, ಬಿಸ್ನೆಸ್ಸು, ಮ್ಯಾನೇಜಬಿಲಿಟಿ, ಗುಡ್ ವಿಲ್ ಆಫ್ ದಿ ಫರ್ಮು, ಕಾಂಪಿಟೇಷನ್ ಕಡಿಮೆ ಆಗುತ್ತೆ, ಇದೆಲ್ಲ ಆಗುತ್ತೆ. ಬಟ್ ಅಲ್ಲಿರುವಂಥ ಬ್ಯಾಲೆನ್ಸ್ ಶೀಟ್ ಚೇಂಜ್ ಆಗುತ್ತೆ. ಕಂಪ್ನಿಲಿರುವಂಥ ಬ್ಯಾಲೆನ್ಸ್ ಶೀಟ್ ಚೇಂಜ್ ಆಗುತ್ತೆ. ಓಕೆ, ಅದೇ ರೀತಿ ಅಲ್ಲಿರುವಂಥ ಅಸೆಟ್ಗಳಲ್ಲಿ ಬ್ಯಾಲೆನ್ಸ್ ಶೀಟ್ ಚೇಂಜ್ ಆಗುತ್ತೆ ಮೀನ್ಸ್ ಅಸೆಟ್ಗಳು ಹೆಚ್ಚಿಗೆ ಆಗ್ಬೋದು, ಅಸೆಟ್ಗಳು ಜಾಸ್ತಿ ಆಗ್ಬೋದು, ಅಸೆಟ್ಗಳು ಕಡಿಮೆ ಆಗ್ಬೋದು. ಅದೇ ರೀತಿ ಲ್ಯಾಬಿಲಿಟೀಸ್ ಅಂತ ಬರುತ್ತೆ, ಲ್ಯಾಬಿಲಿಟೀಸ್ ಇನ್ಕ್ರೀಸ್ ಆಗ್ಬೋದು, ಲ್ಯಾಬಿಲಿಟಿ ಡಿಕ್ರೀಸ್ ಆಗ್ಬೋದು. ಗುಡ್ ವಿಲ್ ಏನಾಗುತ್ತೆ, ಹೆಚ್ಚಿಗೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಸೊ ಇಷ್ಟೆಲ್ಲ ಆಗುತ್ತೆ. ಇಷ್ಟೆಲ್ಲ ಮಾಡೋದಕ್ಕೆ ನಾವೇನಂತೀವಿ, ರೀಕಾನ್ಸ್ಟಿಟ್ಯೂಷನ್, ಮರಳಿ ನಿರ್ಮಾಣ. ಬಿಸ್ನೆಸ್ ಇತ್ತು ಮೊದಲೇ, ಇದು ಒಂದೇ ಬಿಸ್ನೆಸ್ ಇತ್ತು, ಇದು ಒಂದು ಬಿಸ್ನೆಸ್ ಎರಡೂ ಸೇರೋದ್ರಿಂದ ಅಲ್ಲಿ ಹೊಸ ಬಿಸ್ನೆಸ್ ಪ್ರಾರಂಭ ಆಯಿತು, ಮರಳಿ ನಿರ್ಮಾಣವಾಯಿತು, ಬಿಸ್ನೆಸ್ ಹೊಸದಾಗಿ ರೀಕಾನ್ಸ್ಟಿಟ್ಯೂಷನ್ ಆಯಿತು. ಸೊ ಆ ಕಾರಣ ಏನು ಮಾಡ್ತಾರಪ್ಪ ಅಂದರೆ ಹೆಡ್ಡಿಂಗ್ ಕೊಡ್ತಾರೆ, ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ವೆನ್ ದ ಪಾರ್ಟ್ನರ್ಸ್ ಈಸ್ ಅಡ್ಮಿಟೆಡ್ ಇನ್ ಟು ದಿ ಬಿಸ್ನೆಸ್. ಓಕೆ, ಮೋಡ್ಸ್ ಆಫ್ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಮೋಡ್ಸ್ ಮೀನ್ಸ್ ವಿಧಾನಗಳು. ಏನಪ್ಪ ಮೋಡ್ಸ್, ವಿಧಾನಗಳು. ಯಾವ ಮೋಡ್ಸಿಂದ, ಯಾವ ವಿಧಾನದಿಂದ ಒಂದು ಪಾರ್ಟ್ನರ್ಶಿಪ್ ಫರ್ಮ್, ಈ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಚೇಂಜ್ ಆಗುತ್ತೆ ಮೀನ್ಸ್ ರೀಕಾನ್ಸ್ಟಿಟ್ಯೂಟ್ ಆಗುತ್ತೆ, ಅಂದರೆ ಮರಳಿ ನಿರ್ಮಾಣ ಆಗುತ್ತೆ. ಯಾವ ವಿಧಾನಗಳಿಂದ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಮರಳಿ ರಚನೆಯಾಗುತ್ತದೆ, ಅಂದರೆ ಹೊಸ ನಿರ್ಮಾಣ ಆಗುತ್ತೆ. ಯಾವಾಗ ಆಗುತ್ತೆ ಅಂದರೆ ನಾನು ಹೇಳಿದೆ, ಒಬ್ಬ ಹೊಸ ವ್ಯಕ್ತಿ ಒಂದು ಬಿಸ್ನೆಸ್ಗೆ ಸೇರ್ಪಡೆ ಆದಾಗ ಎಲ್ಲ ಟೋಟಲ್ ಮತ್ತೆ ಅಲ್ಲಿರುವಂಥ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಚೇಂಜ್ ಆಗಿ ಹೊಸದಾಗಿ ನಿರ್ಮಾಣ ಆಗುತ್ತೆ, ದಟ್ ಈಸ್ ಅಡ್ಮಿಷನ್ ಆದಾಗ. ಅದೇ ರೀತಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ, ಈ 3 ಜನಲ್ಲಿ ಏನಾಗುತ್ತೆ, ಇವರ ರೇಷಿಯೋಗಳು ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 5 ಇದೆ ಅಂದರೆ 5:4
3:5 ಅಂತ ಇದೆ, ಹೌದಾ. 5:3:5 ಅಂತ 3 ರೇಷಿಯೋ ಇದೆ. ಇವನೇನಂತಾನೆ ನನಗೂ ಕೂಡ 5 ಬೇಕು. ಸೊ ಆ ಕಾರಣದಿಂದ ಏನು ಮಾಡ್ತೀವಿ, 5:5 ಅನ್ನೋದಕ್ಕಿಂತ 1:1:1 ರೇಷಿಯೋ ಬರುತ್ತೆ. ಅವಾಗ 1:1:1 ರೇಷಿಯೋ ಬಂದಾಗ ಏನಾಗುತ್ತೆಪ್ಪ ಅಂದರೆ ಅಲ್ಲಿ ಟೋಟಲ್ ಮತ್ತು ಅಲ್ಲಿರುವಂಥ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಆಗಲಿ, ಆಮೇಲೆ ಅಲ್ಲಿರುವಂಥ ಅಸೆಟ್ಗಳು ಚೇಂಜಸ್ ಆಗೋದ್ರಿಂದ ಏನಾಗುತ್ತೆ, ಹೊಸ ನಿರ್ಮಾಣ ಆಗುತ್ತೆ. ಇವಾಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆದಾಗ. ಇನ್ನು ರಿಟೈರ್ಮೆಂಟ್ ಆಫ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್, ಇದರಲ್ಲಿ ಈ ವ್ಯಕ್ತಿ ಏನು ಮಾಡ್ತಾನೆ, ಬಿಟ್ಟು ಹೊರಗಡೆ ಹೋಗ್ತಾನೆ. ಇವರಿಬ್ಬರು ಜನ ಉಳಿತಾರೆ. ಸೊ ಅವ್ನಿಗೆ ಏನು ಮಾಡ್ತೀವಿ, ಅವ್ನಿಗೆ ಕೊಡಬೇಕಾಗಿದೆ 50,000 ಕೊಡೋದು, ಅವ್ನಿಗೆ ಕೊಡಬೇಕಾದ ಗುಡ್ವಿಲ್ ಅಮೌಂಟ್ ಕೊಡೋದು, ಅವ್ನಿಗೆ ಕೊಡಬೇಕಾದ ಪ್ರಾಫಿಟ್ ಕೊಡೋದು, ರಿಸರ್ವ್ ಕೊಡೋದು, ಎಲ್ಲ ಕೊಟ್ಟು ತಕ್ಷಣ ಎಷ್ಟು ಉಳಿತಲ್ಲ ಅದನ್ನು ಮಾತ್ರ ಇಬ್ಬರು ಜನ ಮತ್ತೆ ಮರಳಿ ನಿರ್ಮಾಣ ಮಾಡ್ಕೊಳ್ಳೋದು. ಸೊ ಇವನು ಒಬ್ಬ ಹೋದ ಅಂದರೆ ಇಬ್ಬರು ಜನ ಉಳಿತಾರೆ. ಸೊ ಇಬ್ಬರು ಜನದಲ್ಲಿ ಮತ್ತೆ ಹೊಸ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದು. ಸೊ ರಿಟೈರ್ಮೆಂಟ್ ಆಫ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಮುಂದಿನ ಚಾಪ್ಟರ್ ಇದೇ ಬರುತ್ತೆ, ಅದನ್ನ ಹೇಳ್ಕೊಡ್ತೀನಿ. ಇನ್ನು ಡೆತ್ ಆಫ್ ಪಾರ್ಟ್ನರ್, ಒಬ್ಬ ವ್ಯಕ್ತಿ 3 ಜನ ಒಳ್ಳೆಯವರಿದ್ದಾರೆ. ಸೊ ಯಾವುದೂ ಬಿಟ್ಟು ಹೋಗ್ತಿಲ್ಲ, ಯಾರೋ ಒಬ್ರು ಬರ್ತಾ ಇಲ್ಲ. ಸೊ ಒಬ್ಬ ವ್ಯಕ್ತಿ ಸತ್ತು ಹೋಗ್ತಾನೆ. ಸತ್ತು ಹೋದ ತಕ್ಷಣ ಈ ಇಬ್ಬರು ಜನ ವ್ಯಕ್ತಿಗಳು ಅವನಿಗೆ ಕೊಡಬೇಕಾದನ್ನ ಅವನ ಫ್ಯಾಮಿಲಿಗೆ ಎಲ್ಲ ಕೊಟ್ಟು ಬಾಕಿದನ್ನ ತಾವೇನು ಮಾಡ್ತಾರೆ, ಹೊಸದಾಗಿ ಮತ್ತೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ದಟ್ ಈಸ್ ಡೆತ್ ಆಫ್ ಪಾರ್ಟ್ನರ್. ಆ ಟೈಮ್ದಲ್ಲಿ ಏನಾಗುತ್ತೆಪ್ಪ ಅಂದರೆ ರೀಕಾನ್ಸ್ಟಿಟ್ಯೂಷನ್ ಆಗುತ್ತೆ, ಮರಳಿ ನಿರ್ಮಾಣವಾಗುತ್ತೆ. ಸೊ ಇದು ನಿಮ್ಗೆ ಗೊತ್ತಿಲ್ಲ, ಮೋಡ್ಸ್ ಅಂತಾರೆ ಇವಾಗ. ಸೊ 4 ಮೋಡ್ಸ್ ಇದ್ದಾವೆ. ಸೊ ಎಕ್ಸಾಮಲ್ಲಿ 1 ಮಾರ್ಕ್ಸ್ ಕೇಳಿದ್ರು ಬರ್ಕೊಳ್ಳಿ. ಏನಪ್ಪ ಅಂದರೆ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್, ಚೇಂಜಸ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ರಿಟೈರ್ಮೆಂಟ್ ಆಫ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಆ್ಯಂಡ್ ಡೆತ್ ಆಫ್ ಪಾರ್ಟ್ನರ್. ಸೊ 4 ಮೋಡ್ಗಳಿಂದ ಒಂದು ರೀಕಾನ್ಸ್ಟಿಟ್ಯೂಷನ್ ಆಗುತ್ತೆ ಪಾರ್ಟ್ನರ್ಶಿಪ್. ಹಾಗಾದರೆ ಫಸ್ಟ್ ಮೋಡ್ ಯಾವುದು ನಮ್ಮದು, ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್. ಒಬ್ಬ ಹೊಸ ವ್ಯಕ್ತಿ ಬರೋದ್ರಿಂದ ಏನಾಗ್ತಾಯಿದೆ, ಟೋಟಲ್ ಪಾರ್ಟ್ನರ್ಶಿಪ್ ಏನಾಗ್ತಾಯಿದೆ, ಹೊಸದಾಗಿ ನಿರ್ಮಾಣ ಆಗ್ತಾಯಿದೆ. ಆ ಕಾರಣಕ್ಕಾಗಿ ಫಸ್ಟ್ ಮೋಡ್ ಆಗುತ್ತೆ. ಸೊ ಇದು ನಿಮಗೆ ಗೊತ್ತಿರಲಿ. ಸೊ ನೆಕ್ಸ್ಟ್ ಹೋಗೋಣ. ಹಾಗಾದರೆ ಸೊ ನೋಡಿ, ಏನು ಕೊಡಿದ್ದಾರೆ, ದ ನ್ಯೂ ಪಾರ್ಟ್ನರ್ಸ್ ಅಕ್ವೈರ್ಡ್ 2 ರೈಟ್ಸ್. ಅವನಿಗೆ 2 ಹಕ್ಕಿರುತ್ತೆ. ಅವನು ಯಾವಾಗ ಬಿಸ್ನೆಸ್ಗೆ ಬರ್ತಾನಲ್ಲ, ಈ ವ್ಯಕ್ತಿ ಇಲ್ಲಿ ಬಂದಾಗ, ಹೊಸ ವ್ಯಕ್ತಿ ಇಲ್ಲಿ ಬಂದಾಗ, ಸೊ ಅವನಿಗೆ 2 ರೈಟ್ಸ್ ಇರುತ್ತೆ, 2 ಹಕ್ಕುಗಳಿರುತ್ತೆ. ಏನು ಹಕ್ಕಿರುತ್ತೆಪ್ಪ ಅಂದರೆ, ಅವನಲ್ಲಿ ಬಂದ ತಕ್ಷಣ ಅಲ್ಲಿರುವಂಥ ಎಲ್ಲ ಅಸೆಟ್, ಲ್ಯಾಬಿಲಿಟೀಸ್ ಮತ್ತು ಏನೇ ಇರಲಿ ಅದು ಎಲ್ಲನೂ ಅವನಿಗೂ ಒಂದು ಸೇರ್ ಬರುತ್ತೆ, ಅದರಲ್ಲಿ ಒಂದು ಸೇರ್ ಬರುತ್ತೆ. ಅದೇ ರೀತಿ ಅವನಲ್ಲಿ ಬಂದ ತಕ್ಷಣ ಅವನಿಗೆ ಮುಂದೆ ಬರುವಂಥ ಪ್ರಾಫಿಟಲ್ಲಿ ಭಾಗ ಸಿಗುತ್ತೆ ಮತ್ತು ಲಾಸಲ್ಲಿ ಕೂಡ ಸಿಗುತ್ತೆ. ಹೇಗೆ ಒಂದು ಎಕ್ಸಾಂಪಲ್ ಹೇಳ್ಕೊಡ್ತೀನಿ. ಓಕೆ ನೋಡಿ, ಇಲ್ಲಿ ಎ, ಬಿ, ಸಿ ಮತ್ತು ಡಿ ಅಂತ 4 ಜನ ಇದ್ದಾರೆ. ಎ ಇದ್ದಾನೆ, ಬಿ ಇದ್ದಾನೆ, ಸಿ ಇದ್ದಾನೆ ಮತ್ತು ಡಿ ಇದ್ದಾನೆ. ಓಕೆ, ಇವ್ರ ಹತ್ರ ಏನಿದೆ ಅಂದರೆ ಅಸೆಟ್ ಇದೆ, ಲ್ಯಾಂಡ್ ಇದೆ, ಒಂದು 8 ಲಕ್ಷ. ಅದೇ ರೀತಿ ಇವನ ಹತ್ರ ಏನಿದೆಪ್ಪ ಅಂದರೆ ಕಾರ್ಸ್ ಇದೆ. ಕಾರ್ಸ್ ಮೀನ್ಸ್ ವೆಹಿಕಲ್ಸ್. ಸೊ ಕಾರ್ಸ್ ಬೆಲೆ ಇದೆ 4 ಲಕ್ಷ, 4 ಲ್ಯಾಕ್. ಅದೇ ರೀತಿ ಮಷಿನರೀಸ್ ಇದೆ. ಮಷಿನರೀಸ್ ಎಷ್ಟಿದೆಪ್ಪ ಅಂದರೆ ಒಂದು 3 ಲ್ಯಾಕ್ ರುಪೀಸ್ ಇದೆ. ಅದೇ ರೀತಿ ಇವ್ರ ಹತ್ರ ಏನಿದೆ, ಫರ್ನಿಚರ್ಸ್ ಇದೆ. ಫರ್ನಿಚರ್ಸ್ ಒಂದು 4 ಲ್ಯಾಕ್ ಇದೆ. ಅದೇ ರೀತಿ ನೆಕ್ಸ್ಟು ಬಿಲ್ಡಿಂಗ್ಸ್ ಇದೆ. ಬಿಲ್ಡಿಂಗ್ಸ್ ಎಷ್ಟಿದೆಪ್ಪ ಅಂದರೆ ಒಂದು 3 ಲ್ಯಾಕ್ ಇದೆ. ಸೊ ಎಲ್ಲ ಸೇರಿಸಿದಾಗ ಎಷ್ಟಾಗುತ್ತೆ, 8 ಲಕ್ಷ ಪ್ಲಸ್ 12, 12 ಪ್ಲಸ್ 6, 12 ಪ್ಲಸ್ 6 18, 18 ಪ್ಲಸ್ 4 22 ಲಕ್ಷ. 22 ಲ್ಯಾಕ್ ರುಪೀಸ್ ಏನಿದೆ ಅಸೆಟ್ಸ್ ಇದೆ, ಅಸೆಟ್ಸ್. ಓಕೆ, ಅದೇ ರೀತಿ ಇವರು ಇನ್ನೊಬ್ಬರಿಗೆ ಕೊಡಬೇಕಾದ ಲ್ಯಾಬಿಲಿಟೀಸ್ ಅಂದರೆ ಬಾಕಿ ಕ್ರೆಡಿಟರ್ಸ್ ಇದೆ, ಬಿಲ್ಸ್ ಪೇಯಬಲ್ ಇದೆ, ಆಮೇಲೆ ಸೆಂಟ್ರಿ ಏನಪ್ಪ ಅಂದರೆ ಬ್ಯಾಂಕ್ ಲೋನ್ ಇದೆ, ಎಲ್ಲ ಸೇರಿಸಿ ಒಂದು 5 ಲ್ಯಾಕ್ ರುಪೀಸ್ ಏನಿದೆ ಲ್ಯಾಬಿಲಿಟೀಸ್ ಇದೆ. ಓಕೆ, ತಿಳ್ಕೊಳ್ಳಿ. ಈ ಟೈಮಲ್ಲಿ ಒಬ್ಬ ಹೊಸ ವ್ಯಕ್ತಿ ಬಿಸ್ನೆಸ್ಗೆ ಬರ್ತಾ ಇದ್ದಾನೆ, ಅಡ್ಮಿಷನ್ ಮಾಡ್ಕೋತಾ ಇದ್ದಾನೆ. ಯಾರು, ಇವನಿಗೆ ನಾವು ಇ ಅಂತೀವಿ. ಇ ಅನ್ನೋ ವ್ಯಕ್ತಿ ಈ ಒಂದು ಬಿಸ್ನೆಸ್ಗೆ ಬರೋದ್ರಿಂದ ಇಲ್ಲಿರುವಂಥ ಎಲ್ಲ ಆಸ್ತಿಗಳು, ಓಕೆ, ಇಲ್ಲಿರುವಂಥ ಎಲ್ಲ ಆಸ್ತಿಗಳು 8 ಲಕ್ಷ, 4 ಲಕ್ಷ, 3 ಲಕ್ಷ, 4 ಲಕ್ಷ, 3 ಲಕ್ಷ, ಲ್ಯಾಂಡ್, ಕಾರ್ಸ್, ಮಷಿನರಿ, ಫರ್ನಿಚರ್, ಬಿಲ್ಡಿಂಗ್, ಈ ಎಲ್ಲ ಆಸ್ತಿಗಳು ಇವನಿಗೂ ಒಂದು ಸೇರಿರುತ್ತೆ. ಇವೊಂದು ಕೂಡ ಇವ್ರ 4 ಜನದ ಮಾತ್ರ ಅಲ್ಲ, ಈ ವ್ಯಕ್ತಿ ಇಲ್ಲಿ ಬಂದ ತಕ್ಷಣ ಇವನಿಗೂ ಕೂಡ ಇದರ ಮೇಲೆ ಹಕ್ಕಿರುತ್ತೆ, ಟೋಟಲ್ ರೈಟ್ ಇರುತ್ತೆ, ಇದ್ರ ಮೇಲೆಲ್ಲ ರೈಟ್ ಇರುತ್ತೆ. ಲ್ಯಾಂಡ್ ನಂದು, ಕಾರ್ಸ್ ಅಂದರೆ ಅದು ಕೂಡ ನಂದು, ಮಷಿನರಿ ಇದು ಕೂಡ ನಂದು, ಫರ್ನಿಚರ್ ಕೂಡ, ಬಿಲ್ಡಿಂಗ್ ಕೂಡ ಇವಂದೇ ಆಗುತ್ತೆ. ಯಾಕಂದರೆ ಇವನು ಕೂಡ ಇವರಲ್ಲಿ ಒಬ್ಬ ಆಗಿರ್ತಾನೆ. ಸೊ ಒಂದು ಫಸ್ಟ್ ರೈಟ್ ಏನಪ್ಪ ಅಂದರೆ ರೈಟ್ ಟು ಅಕ್ವೈರಿಂಗ್ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್. ಅದಕ್ಕೆ ನಾನು ಹೇಳಿದ್ದೀನಿ, ಏನಂತ ಹೇಳಿದ್ದೀನಿ, ರೈಟ್ ಟು ಶೇರ್
ಅಸೆಟ್ಸ್ ಲ್ಯಾಬಿಲಿಟಿ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್. ಅವನು ಬಂದ ತಕ್ಷಣ ಅಲ್ಲಿರುವಂಥ ಅಸೆಟ್ಗಳು ಮತ್ತು ಲ್ಯಾಬಿಲಿಟೀಸ್ಗಳು ಅವನಿಗೂ ಕೂಡ ಸಿಗುತ್ತೆ. ದ್ಯಾಟ್ ಈಸ್ ಅ ಫಸ್ಟ್ ರೈಟ್. ಅದಕ್ಕೆ 2 ರೈಟ್ಸ್ ಹೇಳಿದ್ದೀನಿ. ಫಸ್ಟ್ ರೈಟ್ ಅಸೆಟ್ ಮತ್ತು ಲ್ಯಾಬಿಲಿಟಿ. ಇನ್ನು ಸೆಕೆಂಡ್ ರೈಟ್, ಇವನು ಬಂದ ತಕ್ಷಣ ಏನಾಯಿತು, ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು. ಫಾರ್ ಎಕ್ಸಾಂಪಲ್ ಒಂದು 50,000 ಲಾಸ್ ಆಯಿತು, 50,000 ಲಾಸ್ ಆಯಿತು. ಈ 50,000 ಇವರಿಗೆ 4 ಜನಕ್ಕೆ ಮಾತ್ರ ಅಲ್ಲ, ಇವನಿಗೂ ಕೂಡ ಸಿಗುತ್ತೆ. ಲಾಸಲ್ಲಿ ಇವನು ಅದು ಲಾಸ್ ತುಂಬಬೇಕು, ಇವನು ಈ ಲಾಸ್ನ ವೆಚ್ಚಗಳನ್ನು ಭರಿಸ್ಬೇಕಾಗಿತ್ತು. ಇವರು ಭರಿಸ್ಬೇಕು. ಯಾಕಂದರೆ ಇವನು ಇಲ್ಲಿ ಬಂದಿದ್ದ ಅಂದರೆ ಲಾಸ್ ಆಗಿದೆ ಅಂದರೆ ಅವನಿಗೂ ಕೂಡ ಫ್ಯೂಚರ್ ಲಾಸ್, ಬಂದ ತಕ್ಷಣ ಆಗುವಂಥ ಲಾಸ್. ಇವನು ಬಂದ ತಕ್ಷಣ ಏನಾಗುತ್ತೆ, ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ ಆಯಿತು ಅಂದರೆ ಇವನು ಬಂದ ತಕ್ಷಣ ಆಗಿದೆ, ಪ್ರಾಫಿಟ್ ಆಗಿದೆ. ಆ ಪ್ರಾಫಿಟಲ್ಲಿ ಕೂಡ ಯಾರಿಗೆ ಭಾಗ ಕೊಡಬೇಕು, ಇವನಿಗೆ ಭಾಗ ಕೊಡಬೇಕು. ನಂಬರ್ ಹೀಗೆ. ಸೊ ಇಟ್ ಈಸ್ ಸೆಕೆಂಡ್ ಹೆಡ್ಡಿಂಗ್, ರೈಟ್ ಟು ಶೇರ್ ಆಫ್ ಫ್ಯೂಚರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್. ಅವನು ಬಂದ ತಕ್ಷಣ ಆಗುವಂಥ ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗಲಿ ಅವನಿಗೂ ಕೂಡ ಒಂದು ಭಾಗ ಸಿಗುತ್ತೆ. ದಟ್ ಈಸ್ ರೈಟ್. ಸೊ ಅಂಡರ್ಸ್ಟ್ಯಾಂಡ್ ಆಯಿತಾ? ದ ನ್ಯೂ ಪಾರ್ಟ್ನರ್ಸ್ ಅಕ್ವೈರ್ಡ್ 2 ರೈಟ್ಸ್. ನಂಬರ್ 1, ರೈಟ್ ಟು ಶೇರ್ ಆಫ್ ದಿ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್. ನಂಬರ್ 2, ರೈಟ್ ಟು ಶೇರ್ ಆಫ್ ಫ್ಯೂಚರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್. ಯಾವಾಗ ಅಡ್ಮಿಷನ್ ಆಗಬೇಕಾದ್ರೆ. ಸೊ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಹಾಗಾದರೆ ನೆಕ್ಸ್ಟ್ ಹೋಗ್ತಿದ್ದೀನಿ, ನೆಕ್ಸ್ಟು ಹೆಡ್ಡಿಂಗ್. ಓಕೆ ವಿದ್ಯಾರ್ಥಿಗಳೇ, ನಾವು ಇನ್ನು ಮುಂದೇನು ಕಲಿತೀವಪ್ಪ ಅಂದರೆ ಏನು ತಿಳ್ಕೊಬೇಕಂದ್ರೆ 6 ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಆಫ್ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್. ಒಬ್ಬ ಪಾರ್ಟ್ನರ್ ಒಂದು ಬಿಸ್ನೆಸ್ಗೆ ಸೇರಬೇಕಾದ್ರೆ ಇಂಪಾರ್ಟೆಂಟ್ ಐಟಮ್ಸ್ ಬರುತ್ತೆ, ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಆ ಅಡ್ಜಸ್ಟ್ಮೆಂಟ್ಗಳನ್ನ ನೀವು ತಿಳ್ಕೊಂಡ್ರೆ ನಿಮಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಬನ್ನಿ ವಿದ್ಯಾರ್ಥಿಗಳೇ, ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಪ್ಪ ಅಂದರೆ, ಹೊಸ ವ್ಯಕ್ತಿ ಬರಬೇಕಾದ್ರೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಅವನೇನು ಮಾಡ್ತಾನೆ, ಹೊಸ ವ್ಯಕ್ತಿ ಬಿಸ್ನೆಸ್ಗೆ ಬರಬೇಕಾದ್ರೆ ಅವನೇನು ತರ್ತಾನೆ, ಕ್ಯಾಪಿಟಲ್ನ ತರ್ತಾನೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ಹೊಸ ವ್ಯಕ್ತಿ ಬಿಸ್ನೆಸ್ಗೆ ಬರ್ತಾ ಇದ್ದಾನಂದರೆ ರೆಕಾರ್ಡಿಂಗ್ ಆಫ್ ದಿ ಕ್ಯಾಪಿಟಲ್ ಆಫ್ ನ್ಯೂ ಪಾರ್ಟ್ನರ್. ಅವನು ಬಂದ ತಕ್ಷಣ ಅವನು ತಂದಿರುವಂಥ ಕ್ಯಾಪಿಟಲ್ ಅಥವಾ ಅಸೆಟ್ನ ರೆಕಾರ್ಡ್ ಮಾಡಬೇಕು ಮೀನ್ಸ್ ಈ ಒಂದು ಟ್ರಾನ್ಸಾಕ್ಷನ್ನ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಫಸ್ಟ್ ಅದನ್ನು ನೋಡ್ಕೊಳ್ಳಿ, ಸರಿನಾ? ರೆಕಾರ್ಡಿಂಗ್ ಆಫ್ ದಿ ಕ್ಯಾಪಿಟಲ್ ಆಫ್ ನ್ಯೂ ಪಾರ್ಟ್ನರ್. ಸೊ ಇದನ್ನು ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ. ಆ ಸಾಲ್ವ್ ಮಾಡಿರುವಂಥ ವಿಡಿಯೋನ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿದ್ದೀನಿ, ಅದನ್ನು ನೋಡ್ಕೋಬೋದು. ಸೊ ಅದೇ ರೀತಿ ನಂಬರ್ 2, ಇದನ್ನು ನಾನು ಹೇಳ್ಕೊಡಲ್ಲ, ಆ ವಿಡಿಯೋನ ನೀವು ಅಲ್ಲಿ ಡಿಸ್ಕ್ರಿಪ್ಷನ್ ನೋಡ್ಕೋಬೇಕು, ಯಾವ ರೀತಿ ರೆಕಾರ್ಡ್ ಮಾಡ್ತಾರೆ. ಓಕೆ, ನಾನು ಇವತ್ತು ಹೇಳ್ತಾ ಇರೋದು ಯಾವುದಪ್ಪ ಅಂದರೆ ರಿವ್ಯಾಲ್ಯೂಷನ್ ಅಕೌಂಟ್, ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟಿ, ಇದ್ರ ಬಗ್ಗೆ ಹೇಳೋದಿದ್ದೀನಿ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಂಬರ್ 2, ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆ್ಯಂಡ್ ಸ್ಯಾಕ್ರಿಫೈಸ್ ರೇಷಿಯೋ. ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಹೆಂಗೆ ಕಂಡುಹಿಡಿತೀವಿ, ಅದೇ ರೀತಿ ಸ್ಯಾಕ್ರಿಫೈಸ್ ರೇಷಿಯೋನ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದು ಕೂಡ ನಾನು ಇದೇ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ನೋಡಿದರೆ ಈ ವಿಡಿಯೋಗಳು ಸಿಗುತ್ತೆ. ಟೋಟಲ್ 9 ಅಥವಾ 7 ವಿಡಿಯೋಗಳನ್ನ ಇಲ್ಲಿ ಹಾಕಿದ್ದೀನಿ. ಆ ವಿಡಿಯೋಗಳನ್ನ ನೀವು ನೋಡ್ಕೋಬೋದು, ಡಿಸ್ಕ್ರಿಪ್ಷನಲ್ಲಿ ನೋಡ್ಕೋಬೋದು. ಸೊ ಆಲ್ರೆಡಿ ಇವು 2 ಕಂಪ್ಲೀಟ್ ಆಗಿದೆ. ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್, ಹೊಸ ವ್ಯಕ್ತಿ ಬಂದ ತಕ್ಷಣ ಯಾವ ರೀತಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಚೇಂಜ್ ಆಗುತ್ತೆ, ಸ್ಯಾಕ್ರಿಫೈಸ್ ರೇಷಿಯೋ ಹೆಂಗೆ ಚೇಂಜ್ ಆಗುತ್ತೆ, ಯಾವ ರೀತಿ ಬಿಡಿಸ್ಬೋದು ಅಂತ ನಾನು ಅದರಲ್ಲಿ ಕೊಟ್ಟಿದ್ದೀನಿ. 6 ಮಾರ್ಕ್ಸಿಗೆ ಇರುತ್ತೆ, ಇಂಪಾರ್ಟೆಂಟ್ ಎಕ್ಸಾಮಿಗೆ ಬರಲ್ಲ, ಬಟ್ ಮಿಡ್ ಟರ್ಮ್ ಎಕ್ಸಾಮ್ಗೆ ಇರುತ್ತೆ. ಮಿಡ್ ಟರ್ಮ್ ಮತ್ತು ಪ್ರಿಪ್ರೇಟರಿ ಎಕ್ಸಾಮಿಗೆ ಮಾತ್ರ ಕೇಳ್ತಾರೆ ಇದು. ಓಕೆ, ನೆಕ್ಸ್ಟು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಹೊಸ ವ್ಯಕ್ತಿ ಬರಬೇಕಾದ್ರೆ ಕ್ಯಾಪಿಟಲ್ನ ತರ್ತಾನೆ, ಅದೇ ರೀತಿ ಗುಡ್ ವಿಲ್ನ ತರ್ತಾನೆ. ಸೊ ಅವ್ನು ಗುಡ್ ವಿಲ್ನ ತಂದ ತಕ್ಷಣ ಗುಡ್ ವಿಲ್ ತರಬೇಕಾದ್ರೂ ಎಷ್ಟು ಅಮೌಂಟ್ ಅವ್ನಿಗೆ ಹೇಳಬೇಕು, 2 ಜನ ವ್ಯಕ್ತಿಗಳು ಅವನಿಗೆ ಬರಬೇಕಾದ್ರೆ ಎಷ್ಟು ಅಮೌಂಟ್ ಹೇಳಬೇಕು. ಫಾರ್ ಎಕ್ಸಾಂಪಲ್ ಈಗ ತಿಳ್ಕೊಳ್ಳಿ, ಈಗ ಎ ಮತ್ತು ಬಿ, ಹೌದಾ? ಎ ಮತ್ತು ಬಿ ಇನ್ನೊಬ್ಬನ ತಗೋಣ, ಸಿ ಅಂತ ವ್ಯಕ್ತಿ ಇದ್ದಾರೆ. ಸೊ ಇವಾಗ 2010ರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. 11, 12, 13, 14, 11, 12, 13, 14, 15. ಅವನು ಸಿ ಅನ್ನೋ ವ್ಯಕ್ತಿ 2015ರಲ್ಲಿ, ಯಾವಾಗ 2015ರಲ್ಲಿ ಜಾಯ್ನ್ ಆಗ್ತಾನೆ. ಇದು ಜಾಯ್ನಿಂಗ್ ಡೇಟ್. ಸೊ ಹಾಗಾಗಿ ಸಿ ಅನ್ನೋ ವ್ಯಕ್ತಿ ಬರಬೇಕಾದ್ರೆ ಒಂದು ಕ್ಯಾಪಿಟಲ್ ಅಂತೂ ತಂದೆ ತರ್ತಾನೆ. ಕ್ಯಾಪಿಟಲ್ ತರಬೇಕಾದ್ರೆ ಅದ್ರ ಜೊತೆಗೆ ಇವರೇನು ಹೇಳ್ತಾರೆ, ನಾವು ಇಷ್ಟು ವರ್ಷದಿಂದ ದುಡಿದಿದ್ವಿ, 2010, 11, 12, 13, 14 ತನಕ ನಾವೇನು ಮಾಡಿದ್ವಿ, ಶ್ರಮಪಟ್ಟು ನಮ್ಮ ಬಿಸ್ನೆಸ್ನ ಒಂದು ಮಟ್ಟಕ್ಕೆ ಓದಿದ್ವಿ. ಒಂದು ಮಟ್ಟ ಅಂದರೆ ಮೇಲ್ಮಟ್ಟಕ್ಕೆ ಓದಿದ್ವಿ. ಸೊ ಇದ್ರ ವ್ಯಾಲ್ಯೂ ಏನು ನಮಗೆ? ಸೊ ವ್ಯಾಲ್ಯೂ ಏನು, 2014ರಿಂದ ನಾವು ಬಿಸ್ನೆಸ್ ಮಾಡ್ತಾಯಿದ್ವಿ. ಒಂದು ಮಾರ್ಕೆಟಲ್ಲಿ ನಮ್ಮ ಹೆಸರಿದೆ. ಆ ಮಾರ್ಕೆಟ್ ಹೆಸರು ಅಂದರೆ ಗುಡ್ ವಿಲ್ ಇದೆ, ಒಳ್ಳೆಯ ಹೆಸರಿದೆ. ಅದಕ್ಕೆ ನೀವೇನು ಮಾಡಬೇಕು, ಇಷ್ಟು ವರ್ಷ ಏನು ದುಡಿದಿಲ್ಲ. ಸೊ ಈ ಕಾರಣಕ್ಕಾಗಿ ನೀವೇನು ಮಾಡಬೇಕು, ನಮಗೆ ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕು. ಎಕ್ಸ್ಟ್ರಾ ಅಮೌಂಟ್ ಮೀನ್ಸ್ ಗುಡ್ ವಿಲ್ ಕೊಡಬೇಕು. ಯಾರ ಕಡೆ ಕೇಳ್ತಾರೆ, ಈ 3 ಜನ ಸೇರಿ ಈ ವ್ಯಕ್ತಿ ಕೇಳ್ತಾರೆ. ಸೊ ಈ ವ್ಯಕ್ತಿನಂತೆ ಆಯಿತು ಕೊಡ್ತೀನಿ ಅಂತ ಒಪ್ಕೊಳ್ತಾನೆ, ಅಪ್ರೂವ್ ಆಗ್ತಾನೆ. ಸೊ ನಾನು ನಿಮಗೆ ಅಮೌಂಟ್ ಕೊಡೋಕ್ಕೆ ಒಪ್ಪಿದ್ದೀನಿ.
ಕ್ಯಾಪಿಟಲ್ ಕೊಡ್ತಾ ಇದ್ದೀನಿ, ಅದ್ರ ಜೊತೆಗೆ ಗುಡ್ವಿಲ್ ಕೂಡ ಕೊಡ್ತೀನಿ. ಸೊ ಎಷ್ಟು ಕೊಡಬೇಕು? ಈ 3 ಜನ ಗುಡ್ವಿಲ್ ಕೊಡಬೇಕು ಅಂತ ಹೇಳಿದರು. ಎಷ್ಟು ಕೊಡಬೇಕು, ಇವನಿಗೆ ಎಷ್ಟು ಅಮೌಂಟ್ ಹೇಳಬೇಕು ಮತ್ತು ಯಾವ ಮೆಥಡ್, ಅದು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಯಾವ ಮೆಥಡ್ ಇರುತ್ತೆ, ಅದು ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ವ್ಯಾಲ್ಯೂಯೇಷನ್ ಗುಡ್ವಿಲ್ನ ಕಂಡುಹಿಡಿದು ಆ ವ್ಯಕ್ತಿಗೆ ಏನು ಹೇಳ್ತಾರೆ, ಇಷ್ಟು ಅಮೌಂಟ್ ಕೊಡಪ್ಪ. ಸೊ ಗುಡ್ವಿಲಲ್ಲಿ ಮೆಥಡ್ಸ್ ಬರುತ್ತೆ. ಎವರೇಜ್ ಪ್ರಾಫಿಟ್ ಮೆಥಡು, ಆ್ಯನ್ಯುಟಿ ಮೆಥಡು, ಸೂಪರ್ ಪ್ರಾಫಿಟ್ ಮೆಥಡು ಇವೆಲ್ಲ ಬರುತ್ತೆ. ಸೊ ಇವೆಲ್ಲ ನೋಡಿಕೊಂಡು ಗುಡ್ವಿಲ್ನ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಓಕೆ, ಸೊ ಇದು ಕೂಡ ಇದೇ ಒಂದು ವಿಡಿಯೋದ ಲಿಂಕಲ್ಲಿ ನಾನು ಕಳಿಸಿದ್ದೀನಿ, ನೋಡ್ಕೋಬೋದು. ಇದೇ ವಿಡಿಯೋದ ಒಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಮಾಡಿದ್ದೀನಿ, ವ್ಯಾಲ್ಯೂಯೇಷನ್ ಗುಡ್ವಿಲ್ನ ಕೂಡ ಕಳಿಸಿದ್ದೀನಿ. ಸೊ ಅಲ್ಲಿ ಕೂಡ ನೀವು ನೋಡ್ಕೋಬೋದು, ನೋಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು. ಸೊ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್, ನಿಮಗೆ ಎಕ್ಸಾಮ್ಗೆ 100% ಎಷ್ಟು ಪರ್ಸೆಂಟ್, 100% ಎಕ್ಸಾಮ್ಗೆ ಬರುವಂಥ ಒಂದು ರಿವ್ಯಾಲ್ಯೂಯೇಷನ್ ಅಸೆಟ್ ಮತ್ತು ಲ್ಯಾಬಿಲಿಟಿ ಅಂತ ಏನಿದೆಯಲ್ಲ, ಈ ಟಾಪಿಕ್ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಪ್ರತಿ ವರ್ಷ ಹೇಳಿದ್ದೀನಿ, ಪ್ರತಿ ವರ್ಷ 12 ಮಾರ್ಕ್ಸ್ ಕೇಳ್ತಿದ್ರು. ಮುಂದೇನೂ ಕೇಳ್ತಾರೆ, ಮುಂದೇನೂ 12 ಮಾರ್ಕ್ಸೇ ಕೇಳ್ತಾರೆ. ಬಟ್ ಈ ವರ್ಷ ಮಾತ್ರ ಎಷ್ಟು ಮಾರ್ಕ್ಸ್ ಕೇಳ್ತಾ ಇದ್ದಾರೆ, 24 ಮಾರ್ಕ್ಸ್ ಕೇಳ್ತಾ ಇದ್ದಾರೆ. ಯಾವ ವರ್ಷ ಇದು, 2021 ಎಕ್ಸಾಮಿನೇಷನಲ್ಲಿ ಮಾತ್ರ. ಮತ್ತು ಮುಂದಿನ ವರ್ಷ ಸೇಮ್ 12 ಮಾರ್ಕ್ಸೇ ಕೇಳ್ತಾರೆ. ಯಾಕೆ ಹಿಂಗೆ ಕೇಳ್ತಿದ್ದಾರೆ, ಇಲ್ಲಿ ಏನಾಗಿದೆಯಪ್ಪ ಅಂದರೆ ರಿಡಕ್ಷನ್ ಆಗಿದೆ. ರಿಡಕ್ಷನ್ ಮೀನ್ಸ್ ಕೊರೋನಾ ಬಂದಿದ್ದ ಕಾರಣಕ್ಕಾಗಿ ರಿಡಕ್ಷನ್ ಮಾಡ್ತಾಯಿದ್ದಾರೆ. ಓಕೆ, ಸೊ ಅದಕ್ಕಾಗಿ ಈ ವರ್ಷ 24 ಮಾರ್ಕ್ಸ್ ಕೇಳ್ತಾರೆ 2021ಗೆ ಮಾತ್ರ. ಸೊ ಆ್ಯಸ್ ಪರ್ 26 ಹೊಸ ಎಂಟ್ರಿ, ಹೊಸ ಒಂದು ಇಂಟೆನ್ಸಿಬಲ್, ಹೊಸ ಒಂದು ರೂಲ್ಸ್ ಪ್ರಕಾರ, ರೆಗ್ಯುಲೇಷನ್ಸ್ ಪ್ರಕಾರ, ಆ್ಯಸ್ ಪರ್ 26 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಇಂಟೆನ್ಸಿಬಲ್ ಅಸೆಟ್ ಅದು ಯಾವುದು ಗುಡ್ವಿಲ್ ಮೇಲೆ ಒಂದು ಟ್ರೀಟ್ಮೆಂಟ್ ಬರುತ್ತೆ. ಆ ಟ್ರೀಟ್ಮೆಂಟ್ ಪ್ರಕಾರ ನಾವು ಬಿಡಿಸ್ಬೇಕಾಗತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ಭಾಳ ಜನ ವೇಟ್ ಮಾಡ್ತಿದ್ರೆ ಈ ಒಂದು ವಿಡಿಯೋಗೆ. ಸೊ ಅದಕ್ಕಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಹೇಳ್ಕೊಡ್ತೀನಿ. ಈ ವಿಡಿಯೋಲಿ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಹೇಳ್ಕೊಡ್ತೀನಿ. ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್. ಯಾವಾಗ ರಿವ್ಯಾಲ್ಯೂಯೇಷನ್ ಮಾಡ್ತೀವಲ್ಲ, ಯಾವಾಗ ಒಂದು ಪಾರ್ಟ್ನರ್ಶಿಪ್ ಫರ್ಮು ಅಡ್ಮಿಷನ್ ಆದ ತಕ್ಷಣ ಅಲ್ಲೇನು ಮಾಡ್ತೀವಿ, ಅಲ್ಲಿರುವಂಥ ಅಸೆಟ್ಗಳು ಮತ್ತು ಲ್ಯಾಬಿಲಿಟಿಗಳನ್ನ ಕಡಿಮೆ ಹೆಚ್ಚು ಮಾಡಿಕೊಂಡು ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಆ್ಯಸ್ ಪರ್ 26 ಅದು ಅಸೆಟ್ ಆಗಲಿ, ಸೊ ಅಸೆಟಲ್ಲಿ ಮಾತ್ರ, ಲ್ಯಾಬಿಲಿಟೀಸ್ ಬರೋಲ್ಲ, ಓನ್ಲಿ ಅಸೆಟಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಆಗಬೇಕಾದ್ರೆ ಅಸೆಟಲ್ಲಿ ಒಂದು ವಸ್ತು ಬರುತ್ತೆ. ಯಾವುದು, ಫಿಕ್ಸ್ಡ್ ಅಸೆಟ್ ಅಲ್ಲ, ಇಂಟ್ಯಾನ್ಜಿಬಲ್ ಅಸೆಟಲ್ಲಿ ಗುಡ್ವಿಲ್ ಅನ್ನೋ ಟ್ರೀಟ್ಮೆಂಟ್ ಏನಾಗುತ್ತೆ, ಅಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಆ್ಯಸ್ ಪರ್ 26 ಪ್ರಕಾರ ಅದನ್ನು ನಾವಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. ಮೊದಲೆಲ್ಲ ಏನು ಮಾಡ್ತಿದ್ವಿ, ಅದನ್ನ ಯಾವುದೇ ರೀತಿ ಆ್ಯಸ್ ಪರ್ 26 ಇಲ್ಲ, ಏನೂ ಇಲ್ಲ, ಹಾಗೆ ಬಿಡಿಸ್ತಿದ್ವಿ ಓಲ್ಡ್ ಮೆಥಡ್ ಪ್ರಕಾರ. ಇವಾಗ ಅಸೆಟ್ಟಲ್ಲಿ ಮಾತ್ರ ನೆನಪಿರಲಿ, ಅಸೆಟ್ಟಲ್ಲಿ ಮಾತ್ರ ಆ್ಯಸ್ ಪರ್ 26 ಇಂಟ್ಯಾನ್ಜಿಬಲ್ ಅಸೆಟ್ ಅನ್ನುವಂಥ ಗುಡ್ವಿಲ್ ಅಮೌಂಟ್ನ ಹೊಸ ವ್ಯಕ್ತಿ ತರ್ತಿರ್ತಾನೆ. ಯಾರು, ಹೊಸ ವ್ಯಕ್ತಿ ಕ್ಯಾಶ್ ಮುಖಾಂತರ ತರ್ತಿರ್ತಾನೆ, ಅಥವಾ ರೇಸ್ಡ್ ಆಗ್ಬೋದು, ಅಥವಾ ವ್ಯಾಲ್ಯೂಡ್ ಆಗ್ಬೋದು, ಅಥವಾ ರಿಟರ್ನ್ ಆಫ್ ಆಗ್ಬೋದು. ಸೊ ಆ ಟೈಮಲ್ಲಿ ಆ್ಯಸ್ ಪರ್ 26 ಪ್ರಕಾರ ನಾವು ಟ್ರೀಟ್ಮೆಂಟ್ನ ಶೋನ್ ಮಾಡಬೇಕಾಗತ್ತೆ. ಓಕೆ, ಸೊ ಇದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಟ್ರಾನ್ಸ್ಫರ್ಡ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್. ಯಾವುದೇ ರೀತಿಯ ಪ್ರಾಫಿಟು ಮತ್ತು ಲಾಸು ಏನಾಗಿರಲ್ಲ, ಡಿಸ್ಟ್ರಿಬ್ಯೂಟೆಡ್ ಮಾಡಿರಲ್ಲ, ಅನ್ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಅದನ್ನು ಕೂಡ ನಾವೇನು ಮಾಡ್ಕೋಬೇಕು, ಟ್ರಾನ್ಸ್ಫರ್ ಮಾಡ್ಕೋಬೇಕು ಅದರಲ್ಲಿ. ಓಕೆ, ನೆಕ್ಸ್ಟು ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್. ಸೊ ಇದೇ ಗುಡ್ವಿಲ್ ಇಲ್ಲೇ ಇರುತ್ತೆ. ಸೊ ಸಿಂಪಲ್, ಅದನ್ನ ಎರಡು ಕೋರ್ಸ್ ಒಂದೇ ಇದರಲ್ಲಿ ಹೇಳ್ಕೊಡ್ತೀನಿ. ಇದೇನು ಯೂಸ್ ಇಲ್ಲ, ಬಟ್ 2 ಕೋರ್ಸ್ ಒಂದರಲ್ಲಿ ಹೇಳ್ತೀನಿ. ಓಕೆ, ನೆನಪಿರಲಿ, ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಇರೋದು ರಿವ್ಯಾಲ್ಯೂಯೇಷನ್ ಅಕೌಂಟ್, ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್ ರಿವ್ಯಾಲ್ಯೂಯೇಷನ್ ಹೆಂಗಾಗುತ್ತೆ, ಯಾವ ರೀತಿ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಆಲ್ರೆಡಿ ಇವು 3 ಕೂಡ ಹೇಳಿದ್ದೀನಿ. ಈ 3ನ ವಿಡಿಯೋಗಳು ನೋಡ್ಕೋಬೋದು ನೀವು. ಅದೇ ರೀತಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಸ್ ಪರ್ 26 ಇಂಟ್ಯಾನ್ಜಿಬಲ್ ಅಸೆಟ್ಸ್ ಗುಡ್ವಿಲ್ ಟ್ರೀಟ್ಮೆಂಟ್ನ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ನಾವು ಇಲ್ಲಿ ತನಕ ಏನು ಮಾಡಿದ್ದೀವಪ್ಪ ಅಂದರೆ, ಯಾವ ಒಂದು ವಿಡಿಯೋ ನೋಡ್ಕೊಂಡು ಬಂದ್ವಿ ಅಂದರೆ, ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂದರೆ ಏನು, ಅದರದ್ದು ಇಂಟ್ರೊಡಕ್ಷನ್ ಇತ್ತು. ಅದೇ ರೀತಿ ಮೀನಿಂಗ್ ಯಾವ ಥರ ಇತ್ತು, ಥಿಯರಿ ಕಾನ್ಸೆಪ್ಟಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, 1 ಮಾರ್ಕ್ಸ್ ಮಾತ್ರ ಬರುತ್ತೆ. ಇಷ್ಟೆಲ್ಲ ಹೇಳಿದ್ದು 1 ಮಾರ್ಕ್ಸಿಗೆ ಮಾತ್ರ. ಅದೇ ರೀತಿ ಒಬ್ಬ ವ್ಯಕ್ತಿ ಬಿಸ್ನೆಸ್ಸಲ್ಲಿ ಬರೋದ್ರಿಂದ ಏನೇನಾಗುತ್ತೆ, ಪ್ರಾಫಿಟಲ್ಲಿ ಹೆಂಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ,
ಅದೇ ರೀತಿ ರೀಸನ್ಸ್ನ ನೋಡ್ಕೊಂಡ್ವಿ, ಮೀನಿಂಗ್ ನೋಡ್ಕೊಂಡ್ವಿ, ರೀಸನ್ಸ್ ನೋಡ್ಕೊಂಡ್ವಿ. ಸೊ ಮರ್ಜ್ ಆಗೋದ್ರಿಂದ ಏನೇನಾಗುತ್ತೆ ಅಂತ ನೋಡ್ಕೊಂಡ್ವಿ, ಮೋಡ್ಸ್ಗಳನ್ನ ನೋಡ್ಕೊಂಡ್ವಿ, ಯಾವಾಗ ರೀಕನ್ಸ್ಟ್ರಕ್ಷನ್ ಆಗುತ್ತೆ ಒಂದು ಫಾರ್ಮು. ಅದೇ ರೀತಿ ಒಬ್ಬ ವ್ಯಕ್ತಿ ಬರೋದ್ರಿಂದ ರೈಟ್ಸ್ ಏನೇನಿರುತ್ತೆ ಎಲ್ಲನೂ ನೋಡ್ಕೊಂಡ್ವಿ. ಈ ಚಾಪ್ಟ್ರಲ್ಲಿ ಈ ಒಂದು ಪಾರ್ಟಲ್ಲಿ ಇಷ್ಟು ಮಾತ್ರ ಇರುತ್ತೆ. ಥಿಯರಿ ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದೀನಿ 1 ಮಾರ್ಕ್ಸ್ಗೆ. ಪ್ರತಿ ವರ್ಷ 3 ಮಾರ್ಕ್ಸ್ ಬರ್ತಾಯಿತ್ತು, ಈ ವರ್ಷ 1 ಮಾರ್ಕ್ಸ್ ಬಂದಿದೆ, ಅದಕ್ಕೆ ಹೇಳ್ತಿದ್ದೀನಿ. ಸೊ ನೆಕ್ಸ್ಟು ಯಾರಾದರೂ 2021ರಲ್ಲಿ ಅಥವಾ 2022ರಲ್ಲಿ 2023ರಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೆ ಸೊ ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಥಿಯರಿ ಪಾರ್ಟಲ್ಲಿ ಓನ್ಲಿ 3 ಮಾರ್ಕ್ಸ್. ಮುಂದೆ ನೋಡೋರು 2021ಕ್ಕೆ ಮಾತ್ರ ಸೀಮಿತ, 2022, 23ಕ್ಕೆ ಮತ್ತೆ ಸೇಮ್ 3 ಮಾರ್ಕ್ಸಿಗೆ ಬರುತ್ತೆ. ಸೊ ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇವತ್ತಿನ ಒಂದು ವಿಡಿಯೋನ ನೋಡಿದ್ದಕ್ಕೆ, ವಾಚ್ ಮಾಡಿದ್ದಕ್ಕೆ ಸೊ ಎಲ್ರಿಗೂ ಧನ್ಯವಾದಗಳು. ಅದೇ ರೀತಿ ಇನ್ನೂ ಯಾರು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಅದೇ ರೀತಿ ನನಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ನಿಮ್ಮಿಂದ. ಸೊ ಏನಾದರೂ ನಿಮಗೆ ಆನ್ಲೈನ್ ಕ್ಲಾಸ್ನ ಸೇರೋ ಆಸೆ ಇದ್ದರೆ ಆನ್ಲೈನ್ ಕ್ಲಾಸ್ ಕೂಡ ಸೇರ್ಬೋದು. ಆಲ್ರೆಡಿ ಕೂಡ ನಾವು ವಾಟ್ಸಪ್ ಗ್ರೂಪ್ನ ಕೂಡ ಮಾಡಿದ್ದೀವಿ, ಆ ವಾಟ್ಸಪ್ ಗ್ರೂಪ್ ಕೂಡ ನೀವು ಸೇರ್ಬೋದು. ಅದೇ ರೀತಿ ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಜಾಯಿನ್ ಮಾಡಿಸ್ತೀವಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಒಂದು ಗ್ರೂಪ್ ಇದೆ, ಅದರಲ್ಲೂ ಕೂಡ ನಿಮಗೆ ಜಾಯಿನ್ ಮಾಡಿಸ್ತೀನಿ. ಸೊ ಇಂಟ್ರೆಸ್ಟ್ ಇರೋರು, ಏನಾದರೂ ಅಂಡರ್ಸ್ಟ್ಯಾಂಡ್ ಆಗದೇ ಇದ್ದವರು ಸೊ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಫಸ್ಟಿಗೆ ನನ್ನ ನಂಬರ್ ಇದೆ, ವಿಡಿಯೋ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳುತ್ತಾ ಇವತ್ತಿನ ಒಂದು ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ. ಶುಭ ದಿನ.